ವೀಕ್ಷಕರೇ ನಮಸ್ಕಾರ. ಇದು ಪ್ರತಿದಿನದ ಕುತೂಹಲ ಪ್ರಚಲಿತ. ಇಂದಿನ ಚರ್ಚೆಯ ವಿಷಯ ನೇತ್ರಾವತಿ ರಾಜಕೀಯ. ವೀಕ್ಷಕರೇ, ನೇತ್ರಾವತಿ ನದಿಯನ್ನ ದಕ್ಷಿಣ ಕನ್ನಡ ಜಿಲ್ಲೆಗಾಗಿ ಬಳಸಿಕೊಡಬೇಕು ಅನ್ನುವಂಥ ದಿಶೆಯಲ್ಲಿ ಕೆಲವು ಹೋರಾಟಗಾರರು ಅಂದ್ರೆ ಬೇರೆ ಬೇರೆ ಸಂಘಟನೆ ರೂಪದಲ್ಲಿ ಹೋರಾಟಗಳನ್ನು ಮಾಡಿಕೊಡ್ತಾ ಬಂದಿದ್ರು. ಅದರಲ್ಲಿ ಸಹ್ಯಾದ್ರಿ ಸಂಚಯ ಅನ್ನೋದು ಒಂದು ಹೌದು. ಸೊ ಈ ಸಹ್ಯಾದ್ರಿ ಸಂಚಾರದವರು ಇಷ್ಟು ದಿನ ಹೋರಾಟ ಮಾಡ್ತಾ ಇದ್ರು, ಈಗ ರಾಜಕೀಯದ ಮಾತುಗಳನ್ನ ಆಡ್ತಾ ಇದ್ದಾರೆ. ಅಂದ್ರೆ ಅವರ ಉದ್ದೇಶ, ಹೋರಾಟದ ಹಿಂದಿನ ಉದ್ದೇಶವೇ ರಾಜಕೀಯ ಮಾಡುವುದೋ ಅಥವಾ ಈ ರಾಜಕೀಯದಿಂದ ಹೋರಾಟವನ್ನು ಮುಂದುವರಿಸುವುದು, ಈ ಎಲ್ಲ ವಿಷಯಗಳ ಬಗ್ಗೆ ಮತ್ತು ಈ ರಾಜಕೀಯದ ಮಾಡಿ ಅವರು ಯಾವ ರೀತಿ ಜನರನ್ನ ತಮ್ಮ ಹತ್ರ ಸೆಳೆದುಕೊಳ್ತಾರೋ ಅಥವಾ ರಾಜಕೀಯ ಮಾಡಿ ಈ ನೇತ್ರಾವತಿಯ ನೆತ್ತಿನ ಹೊಳೆಯ ಜನ ನಿಲ್ಲಿಸ್ತಾರೋ, ಈ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ, ಚರ್ಚೆ ಮಾಡ್ಲಿಕ್ಕಿದ್ದೇವೆ. ಸೊ ಈ ವಿಷಯದಲ್ಲಿ ನಮ್ಮ ಮಾಹಿತಿ ನೀಡಲಿಕ್ಕೆ ಇಬ್ಬರು ಮಹನೀಯರಿದ್ದಾರೆ. ಒಬ್ಬರು ಶಶಿಧರ್ ಶೆಟ್ಟಿ, ಇವರು ಸಹ್ಯಾದ್ರಿ ಸಂಚಯದ ಸಂಚಾಲಕರು ಹೌದು. ಹಾಗೆ ಮತ್ತೊಬ್ಬರು ನಮ್ಮ ಜೊತೆಲಿದ್ದಾರೆ ತಾರಾನಾಥ್ ಕಾಪಿಕಾಡ್, ಇವರು ಮಾಧ್ಯಮ ಪ್ರತಿನಿಧಿಯಾಗಿ ಹಿರಿಯ ಪತ್ರಕರ್ತರಾಗಿ ನಮ್ಮ ಜೊತೆಯಲ್ಲಿದ್ದಾರೆ. ನಿಮ್ಮಿಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ನಾನು ಸಹ್ಯಾದ್ರಿ ಸಂಚಾರದವರ ಹತ್ರ ಮಾತಾಡೋದಕ್ಕಿಂತ ಮೊದಲು ಪೂರ್ವದಲ್ಲಿ ತಾರಾನಾಥ್ ಅವ್ರ ಹತ್ರ ಮಾತಾಡ್ತಾ ಇರೋದು. ಈ ಹೋರಾಟಗಳು ನಡೀತಾ ಇರ್ತವೆ, ಹೋರಾಟಗಳು ಒಂದು ಅಡ್ಜಸ್ಟ್ಮೆಂಟ್ ಆಗ್ತವೆ. ಒಂದು ಕಡೆಯಲ್ಲಿ ರಾಜಕೀಯವಾಗಿಯೂ ಅದು ಉದ್ಯಮಗಳ ವಿರುದ್ಧ ಹೋರಾಟ ನಡೆಯುವಾಗ ಆ ಉದ್ಯಮದ ಜೊತೆಯಲ್ಲಿ ಅಡ್ಜಸ್ಟ್ಮೆಂಟ್ ಆಗುವಂಥದ್ದು ಹೋರಾಟಗಾರರು, ಇನ್ನೊಂದು ರಾಜಕೀಯದವರೊಂದಿಗೆ ಅಡ್ಜಸ್ಟ್ಮೆಂಟ್ ಆಗುವಂಥದ್ದು ಅಥವಾ ತಾವೇ ರಾಜಕೀಯಕ್ಕೆ ಇಳಿಯುವಂಥದ್ದು. ಸೊ ಇದು ಇಂಥ ಪ್ರಕ್ರಿಯೆಗಳು ಹೇಗೆ ಮುಂದುವರಿತಾ ಇದೆ ಅಂತ, ಇದರಿಂದ ಏನಾದ್ರು ಲಾಭ ಇದೆಯಾ ಜನರಿಗೆ, ನಮಗೆ ಏನಾದರೂ ಲಾಭ ಇದೆಯಾ? ಹೋರಾಟಗಳನ್ನು ನಾವು ಎರಡು ಆಯಾಮಗಳಲ್ಲಿ ನೋಡಬೇಕಾಗ್ತದೆ. ಒಂದು, ನೀವು ಹೇಳಿದಾಗೆ ಯಾವುದಾದ್ರೂ ಕಂಪನಿ ಬಂದಾಗ ಅಥವಾ ಯಾವುದೊಂದು ಕೈಗಾರಿಕೆ ಬಂದಾಗ ನಡೆಯುವಂಥ ಹೋರಾಟ, ಅದೊಂದು ಆ ಒಂದು ಪರ್ಟಿಕ್ಯುಲರ್ ಒಂದು ವಿಚಾರವನ್ನು ವಿರೋಧಿಸಲಿಕ್ಕೆ ಮಾಡಿದ ಒಂದು ತಾತ್ಕಾಲಿಕ ನೆಲೆಯ ಹೋರಾಟ ಆಗಿರ್ತದೆ. ಅದಕ್ಕೊಂದು ಲಾಂಗ್ ಟರ್ಮ್ ಲೈಫ್ ಅಂತ ಇರೋದಿಲ್ಲ. ಅಲ್ಲಿಯ ಬೇಕು ಬೇಡ ಇಷ್ಟ ಕಷ್ಟಗಳ ಒಂದಿಗೆ ಅದು ಮುಗಿದು ಹೋಗ್ತದೆ. ಸ್ಥಳೀಯ ಹೋರಾಟಗಾರರು ಇರ್ತಾರೆ, ಅದರ ಜೊತೆಗೆ ಅದಕ್ಕೆ ಬೆನ್ನೆಲುಬಾಗಿ ಬೇರೆ ಬೇರೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗ ಈಗ ಒಂದು ಉದ್ಯಮ ಅಥವಾ ಒಂದು ಇಂಡಸ್ಟ್ರಿ, ಅದು ಕೈಗಾರಿಕೆ, ಅದು ಅದೇನು ಪರಿಸರಕ್ಕೆ ತುಂಬ ತೊಂದರೆ ಮಾಡುತ್ತದೆ ಅಂತ ಹೇಳಿದ್ರೆ ಬೇರೆ ಬೇರೆ ಪರಿಸರ ಸಂಘಟನೆಗಳು ಅದರ ಜೊತೆಗೆ ಸೇರಿಕೊಳ್ತಾರೆ. ಆ ಒಂದು ಇಶ್ಯೂ ಮುಗಿದ ನಂತರ ಡೈವರ್ಟ್ ಆಗ್ತದೆ. ಇನ್ನೊಂದು ಚಳವಳಿಯ ಸ್ವರೂಪದ ಹೋರಾಟಗಳಿರ್ತದೆ, ಅದು ನಿರಂತರವಾಗಿ ನಡೆಯುವಂಥದ್ದು. ನಿರಂತರವಾಗಿ ಅದು ಒಂದು ಪರಿಸರವನ್ನೇ ಒಂದು ಕನ್ಸರ್ನ್ ಆಗಿಟ್ಟುಕೊಂಡು, ಅದು ಕೇವಲ ಒಂದು ಸ್ಥಳೀಯ ಪ್ರದೇಶದಲ್ಲಿ ಮಾತ್ರ ಅಲ್ಲ, ಅದೊಂದು ವ್ಯಾಪಕವಾದ ನೆಲೆಗೆ ಇಟ್ಕೊಂಡು ನಡೀತದೆ. ಅಥವಾ ಕಾರ್ಮಿಕರ ಹಿತಾಸಕ್ತಿಯನ್ನು ಇಟ್ಕೊಂಡಿರ್ಬೋದು, ಅಥವಾ ಬೇರೆ ಜನಪರ ಒಂದು ವಿಚಾರವನ್ನು ಇಟ್ಕೊಂಡಿರ್ಬೋದು, ಅಥವಾ ದಲಿತರ ವಿಚಾರವನ್ನು ಇಟ್ಕೊಂಡಿರ್ಬೋದು, ಅಥವಾ ಮಹಿಳೆಯರ ಇಶ್ಯೂವನ್ನು ಇಟ್ಕೊಂಡಿರ್ಬೋದು. ಅವೆಲ್ಲ ನಿರಂತರವಾಗಿ ನಡೆಯುವಂಥ ಒಂದು ಚಳವಳಿಗಳು. ಸೊ ಆ ಚಳವಳಿಗಳು ಕೂಡ ಒಂದು ಹಂತದಲ್ಲಿ ರಾಜಕೀಯಕ್ಕೆ ಧುಮುಕುವುದು ಅಥವಾ ತಾವೇ ಒಂದು ರಾಜಕೀಯ ಪಕ್ಷವಾಗಿ, ಹೌದು, ಪಕ್ಷಕ್ಕಿಂತಲೂ ಹೆಚ್ಚಾಗಿ ತಾವೇ ಒಂದು, ಯಾಕಂದ್ರೆ ಅವ್ರದ್ದು ದೀರ್ಘಕಾಲವಾದ ಬೇಡಿಕೆ ಇರ್ತದೆ, ಮತ್ತೆ ಚಳವಳಿಯಲ್ಲಿ ತುಂಬಾ ಡೀಪ್ ಆಗಿ ಇಳಿದೋಗಿರ್ತಾರೆ, ಜನರ ನಡುವೆ ಇಳಿದೋಗಿರ್ತಾರೆ. ಸೊ ನಾವೇ ಯಾಕೆ ಎಷ್ಟೊಂದು ಏನು ರಾಜಕೀಯ ಪಕ್ಷಗಳು, ನಮ್ಮ ಎದುರಿರುವ ರಾಜಕೀಯ ಪಕ್ಷಗಳು ಯಾವುದು ಕೂಡ ನಮ್ಮ ಬೇಡಿಕೆಗೆ ಸ್ಪಂದಿಸ್ತಾ ಇಲ್ಲ, ಮತ್ತು ನಾವು ಏನು ಬೇಡಿಕೆ ಸಲ್ಲಿಸ್ತಾ ಇದ್ದೇವೆ ಅಥವಾ ನಮ್ಮ ವಾದ ಏನಿದೆ ಅಥವಾ ನಮ್ಮ ಸಿದ್ಧಾಂತ ಏನಿದೆ ಅದಕ್ಕೆ ಇವರು ಯಾರು ಪೂರಕವಾಗಿಲ್ಲಲ್ಲ. ಸೊ ಅಂತ ಸಂದರ್ಭದಲ್ಲಿ ನಾವೇ ಒಂದು ರಾಜಕೀಯ ಚಳವಳಿಯನ್ನು ಮಾಡುವ ಅಂತ. ಸೊ ಇದು ನಾವು ಕರ್ನಾಟಕದಲ್ಲಿ ನಾವು ಕರ್ನಾಟಕದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಇದನ್ನು ನೋಡಿದ್ದೇವೆ. ಅದು ಲಂಕೇಶ್ವರ ಕಾಲದಿಂದಲೂ ನೋಡಿದ್ದೇವೆ, ಈಗ ಏನು ದೇವನೂರವರು ಕಾಲದ ಕೂಡ ನೋಡುತ್ತೇವೆ, ಅಥವಾ ಏನು DSS ನವರು ರಾಜಕೀಯವಾಗಿ ಏನು ಒಂದು ನೆಲೆಗಟ್ಟನ್ನು ಸ್ಥಾಪನೆ ಮಾಡಿದ ಸಂದರ್ಭ ಕೂಡ ನೋಡುತ್ತೇವೆ. ಸೊ ಅವರೆಲ್ಲರೂ ಒಂದು ಹೋರಾಟದ ನೆಲೆಯಿಂದಲೇ ಬಂದವರು. ಸೊ ಹಾಗಾಗಿ ನೆಲೆಯಿಂದ ಬಂದರು, ಇದರ ಅರ್ಥ ಅವರು ಒಂದು ರಾಜಕೀಯ ಮಾಡ್ಲಿಕ್ಕೆ ಅರ್ಹರು ಅಥವಾ ಜನಪ್ರಿಯತೆ ಗಳಿಸಿದ್ದೇವೆ, ಅದಕ್ಕಾಗಿ ನಮಗೆ ರಾಜಕೀಯ ಮಾಡಿ ಅಥವಾ ನಮಗೆ ವೋಟ್ ಕೊಡಿ ಅಥವಾ ನಾವು ನಮಗೆ ಪ್ರತಿನಿಧಿಗಳಾಗಿ ಆಯ್ಕೆ ಮಾಡಿಬಿಡಿ ಅಂತ ಹೇಳುವಂಥದ್ದು. ನಾವಿಲ್ಲಿ ಇವರ ಹೋರಾಟಕ್ಕೆ ಮೊದಲು ಬರೋದಾದ್ರೆ ಈ ಸಹ್ಯಾದ್ರಿ ಸಂಚಯ ಅಥವಾ ನೇತ್ರಾವತಿ ಉಳಿಸಿ ಎನ್ನುವ ದಿಶೆಯಲ್ಲಿ ಅಂದ್ರೆ ಜನರಿಗಾಗಿ ಮಾಡ್ತಾ ಇದ್ದ ಹೋರಾಟ ಇವರು. ಜನರು ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಮಂಗಳೂರಿನವರಿಗಾಗಿ ಮಾಡ್ತಾ ಇದ್ದ ಹೋರಾಟ ಅಂತ ತಿಳ್ಕೊಳ್ಳೋಣ. ಸೊ ಇಂಥ ಹೋರಾಟಗಾರರು ಈಗ ನಾವು ರಾಜಕೀಯವನ್ನು ಹುಡುಕ್ತಾ ಇದ್ದೇವೆ ಅಥವಾ ನಾವು ರಾಜಕೀಯ ಅಸ್ತಿತ್ವವನ್ನು ಪಡೀಲಿಕ್ಕೆ ಬಯಸ್ತಾ ಇದ್ದೇವೆ ಅಂತ ಒಂದು ರೀತಿಯಲ್ಲಿ ಆ ರೀತಿಯಲ್ಲಿ ಒಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅಂದ್ರೆ ನೇರವಾಗಿ ಅಲ್ಲ, ಪರೋಕ್ಷವಾಗಿ ಅಂತ ಹೇಳಿಕೆ ಕೊಡ್ತಾ ಇದ್ದಾರೆ ಅಂತ. ಅಂದ್ರೆ ಅವರು ಈಗ ನಾವು ಒಂದಷ್ಟು ಹೋರಾಟ ಮಾಡಿ ಈಗ ನೇತ್ರಾವತಿ ವಿಷಯವನ್ನೇ ನೀವು ಏನೋ ಇಲ್ಲಿ ಚರ್ಚೆ ವಿಚಾರವಾಗಿ ಇಟ್ಕೊಂಡ್ರು ಕೂಡ ಅನೇಕ ವರ್ಷಗಳಿಂದ
ಆ ವಿಚಾರ ಜನರ ನಡುವೆ, ಕರಾವಳಿ ಜನರ ನಡುವೆ ಅದೊಂದು ದೊಡ್ಡ ಚರ್ಚೆಯ ವಿಚಾರವಾಗಿ ಉಂಟು. ಸೊ ಹಾಗಾಗಿ ಆ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದವರು ಅಥವಾ ಆ ಹೋರಾಟವನ್ನು ಸಂಘಟಿಸಿದವರು ನಾವು ಈಗ ಜನಪ್ರಿಯರಾಗಿದ್ದೇವೆ ಅನ್ನೋ ಕಾರಣಕ್ಕಾಗಿ ಅವರ ಹೋರಾಟಕ್ಕೆ ಅಥವಾ ಒಂದು ರಾಜಕೀಯ ಏನೋ ಸ್ಪರ್ಧೆ ಒಡ್ಲಿಕ್ಕೆ ತಯಾರಾಗಿರೋದಲ್ಲ. ಇಲ್ಲಿ ಅದನ್ನು ನಾವು ಭಾರಿ ಸ್ಪಷ್ಟವಾಗಿ ಗಮನಿಸಬೇಕು. ಯಾಕಂತ ಹೇಳಿದ್ರೆ ಅವರು ಇವತ್ತು ಜನಪ್ರಿಯರಾಗಿದ್ದಾರೆ, 4 ಜನ ಅವರನ್ನು ಗುರುತಿಸ್ತಾರೆ, ಮಾಧ್ಯಮಗಳು ಅವರನ್ನು ಗುರುತಿಸ್ತಾರೆ, ಪರಿಸರ ಹೋರಾಟಗಾರರು ಅಥವಾ ನೇತ್ರಾವತಿ ನದಿ ಉಳಿಸಿ ಹೋರಾಟಗಾರರು ಅನ್ನೋ ಕಾರಣಕ್ಕಾಗಿ ಅವರನ್ನು ಜನ ಗಮನಿಸಿದ್ದಾರೆ ಅಥವಾ ಅವರು ತುಂಬ ಪಾಪ್ಯುಲರ್ ಆಗಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅವರು ಇವತ್ತು ಹೋರಾಟಕ್ಕೆ ಇಳಿತಾ ಇಲ್ಲ. ಅವರದ್ದು ಏನೊಂದು ಕನ್ಸರ್ನ್ ಇದೆ, ಒಂದು ಕಾಳಜಿ. ನೇತ್ರಾವತಿ ಈ ಜಿಲ್ಲೆಯ ಜೀವನದಿ, ಆ ನದಿಯನ್ನು ಉಳಿಸುವ ನಿಟ್ಟಿನಲ್ಲಿ ಅವರದು ಏನು ಆಲೋಚನೆಗಳು ಮತ್ತೆ ಅವರು ಮುಂದಿಟ್ಟಂತ ಏನು ಪ್ರಶ್ನೆಗಳಿದ್ದಾವೆ ನೋಡಿ. ನಾಳೆ ಎತ್ತಿನಹೊಳೆ ಪ್ರಾಜೆಕ್ಟ್ ಇರ್ಬೋದು ಅಥವಾ ನದಿ ತಿರುಗಿಸುವ ಪ್ರಾಜೆಕ್ಟ್ ಇರ್ಬೋದು, ಅದು ಅಂತಿಮ ಹಂತದಲ್ಲಿ ಅನುಷ್ಠಾನ ಆದಾಗ ನೇತ್ರಾವತಿ ಯಾವ ರೀತಿ ಹಾಗೆ ನೇತ್ರಾವತಿ ತೊಂದರೆ ಆಗ್ತದೆ ಅಂತ. ಸೊ ಆ ವಿಚಾರವನ್ನು ಸರ್ಕಾರ ಕೇಳಿಕೊಳ್ಳಿಕ್ಕೆ ತಯಾರಿಲ್ಲ, ಇಲ್ಲಿಯ ರಾಜಕಾರಣಿಗಳು ಕೇಳಲಿಕ್ಕೆ ತಯಾರಿಲ್ಲ, ರಾಷ್ಟ್ರೀಯ ಮಟ್ಟದ ಪಕ್ಷಗಳು ಕೇಳಲಿಕ್ಕೆ ತಯಾರಿಲ್ಲ, ಸ್ಥಳೀಯ ಮಟ್ಟದ ಪ್ರಾದೇಶಿಕ ಪಕ್ಷಗಳು ಕೇಳಲಿಕ್ಕೆ ತಯಾರಿಲ್ಲ. ಅಂತಹ ಸಂದರ್ಭದಲ್ಲಿ ಅವ್ರು ಇಲ್ಲಿ ಹೋಗ್ಬೇಕು ಹೇಳಿ? ಜನರಾದ್ರೂ ಕೇಳ್ತಾರ ಅನ್ನುವಂಥ ಪ್ರಶ್ನೆ. ಹೌದು ಸರ್, ನೀವು ಅನಿಸ್ತದ ಜನರು ನಿಮ್ಮ ಧ್ವನಿಯನ್ನು ಕೇಳ್ತಾರೆ ಅಂತ? ಅಂದ್ರೆ ನೀವು ಇಷ್ಟು ದಿನ ಹೋರಾಟ ಮಾಡ್ಕೊಂಡು ಬಂದಿದ್ದೀರಿ, ಸೊ ಹೋರಾಟದಿಂದ ಏನೂ ಆಗಲಿಲ್ಲ, ನೀವು ರಾಜಕೀಯಕ್ಕೆ ಬರ್ತೇವೆ ಅನ್ನೋ ಒಂದು ಮಾತ್ರಕ್ಕೆ ಜನರು ನಿಮ್ಮ ಹಿಂದೆ ಬಂದು ಬಿಡ್ತಾರೆ ಅನ್ನುವಂಥದ್ದು. ಪ್ರಾಥಮಿಕವಾಗಿ ನಾನು ಏನು ಹೇಳಬೇಕು ಅದನ್ನು ಪತ್ರಕರ್ತರಾಗಿ ಅವರು ಹೇಳಿದ್ದಾರೆ. ಯಾಕೆ ನಾನು ಅವ್ರು ಮಾತಾಡ್ಕೊಂಡು ಹೇಳಿದ್ದಂತ ಹೇಳಿಲ್ಲ, ಅವ್ರು ಬರ್ತಾರೆ ಅಂತ ಗೊತ್ತಿರಲಿಲ್ಲ. ಬಟ್ ದೂರವಾಗಿ ಮಾಧ್ಯಮದವರು ಕೂಡ ಅವರ ಒಂದು ದೃಷ್ಟಿಯನ್ನು ಹೋರಾಟಗಾರರ ಮೇಲೆ ಇಟ್ಟಿರ್ತಾರೆ, ರಾಜಕೀಯದವರ ಮೇಲೆ ಇಟ್ಟಿರ್ತಾರೆ, ಪ್ರತಿಯೊಬ್ಬರ ಮೇಲೆ ಇಟ್ಟಿರ್ತಾರೆ, ಅವರ ಒಂದು ಕಲ್ಪನೆಯನ್ನು ಹೇಳಿದ್ದಾರೆ. ಅದೇ ರೀತಿ ನೋಡಿ, ಮನುಷ್ಯ ಒಬ್ಬನಿಗೆ ಒಂದು 4-5 ದಾರಿಯನ್ನು ಗುರಿ ಮುಟ್ಲಿಕ್ಕೆ 4-5 ದಾರಿ ಇರುತ್ತೆ. ನಾವು ಶಾರ್ಟ್ ಕಟ್ ನೋಡಿರ್ತೀವಿ. ಹೆಚ್ಚಿನ ಜನಗಳಿಗೆ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಏನಂತ ಗೊತ್ತಿಲ್ಲ. ಇವತ್ತಿಗೆ ನನ್ನ ಲೆಕ್ಕದಲ್ಲಿ 95% ಜನರಿಗೆ ಸರ್ಕಾರ ಅಂದ್ರೆ ಏನಂತ ಗೊತ್ತಿಲ್ಲ. 95% ಜನರಿಗೆ ಸರ್ಕಾರ ಅಂದ್ರೆ ಏನಂತ ಗೊತ್ತಿಲ್ಲ. ಅಂದ್ರೆ ನಾನೇ ಸರ್ಕಾರ ಅಂತ ಯಾರಿಗೂ ಗೊತ್ತಿಲ್ಲ. ಸರ್ಕಾರ ಅಂದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ, ಸರ್ಕಾರ ಅಂದ್ರೆ ಇವತ್ತು ಬಿಜೆಪಿ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ, ಯಡಿಯೂರಪ್ಪನ ಸರ್ಕಾರ, ಇದನ್ನೇ ತಿಳ್ಕೊಂಡಿದ್ದಾರೆ. ಬಿಟ್ರೆ ಆಕ್ಚುಲಿ ನೋಡಿ, ಒಬ್ಬ ಜನಪ್ರತಿನಿಧಿ ಇರುವಂತದ್ದು, ಹೀಸ್ ಎ ರೆಪ್ರೆಸೆಂಟೇಟಿವ್ ಆಫ್ ದಿ ಪೀಪಲ್ ಹೊರತು ಅವ ಸರ್ಕಾರ ಅಲ್ಲ. ಕಾಂಗ್ರೆಸ್ ಪಕ್ಷ ಅಥವಾ ಬಿಜೆಪಿ ಪಕ್ಷ ಇರುವಂಥದ್ದು ಇದು ಸರ್ಕಾರ ಅಲ್ಲ. ಸರ್ಕಾರ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಒಂದೇ ಸರ್ಕಾರ. ಸ್ವಾತಂತ್ರ್ಯಕ್ಕಿಂತ ಮೊದಲು ಈಸ್ಟ್ ಇಂಡಿಯಾ ಸರ್ಕಾರ, ಸ್ವಾತಂತ್ರ್ಯ ಸಿಕ್ಕಿದ ನಂತರ ಭಾರತ ಸರ್ಕಾರ. ಆ ಸರ್ಕಾರ ಬದಲಾವಣೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಈ ಸರ್ಕಾರಕ್ಕೆ ಒಬ್ಬನೇ ಒಬ್ಬ ಮಾರ್ಗದರ್ಶಕ, ಅವನು ನಮ್ಮ ಸಂವಿಧಾನ. ಆ ಮಾರ್ಗದರ್ಶನ ಅದರ ಅಡಿಗಡೆ, ಅದರ ಮಾರ್ಗದರ್ಶನದ ಅಡಿಗಡೆ, ಅದರ ಗೈಡ್ಲೈನ್ಸ್ ಅಡಿಗಡೆ ಪ್ರತಿಯೊಬ್ಬ ಭಾರತೀಯನು ಬದುಕುದಿದ್ರೆ ಮಾತ್ರ ಭಾರತೀಯನ ಪ್ರಜೆ ಈ ದೇಶದಲ್ಲಿ ಬದುಕಲಿಕ್ಕೆ ಅವಕಾಶ ಇದೆ. ಆ ಒಂದು ತತ್ವ ಸಿದ್ಧಾಂತದ ನಂಬಿಕೆಯ ಆಧಾರದಲ್ಲಿ ಇವತ್ತು ನಾವು ಸಂವಿಧಾನ ನಮಗೆ ಕೊಟ್ಟಂತ ಒಂದು ಹಕ್ಕಿನ ಜೊತೆಗೆ ಕರ್ತವ್ಯ ಕೂಡ ಕೊಟ್ಟಿದೆ. ಆರ್ಟಿಕಲ್ 48A ಮತ್ತೆ 51A(G) ಅಲ್ಲಿ ಸ್ಪಷ್ಟವಾಗಿ ನಿಮ್ಮ ಈ ದೇಶದ ಒಂದು ಪರಿಸರಕ್ಕೆ ಧಕ್ಕೆ ಬಂದಾಗ, ಪ್ರಾಕೃತಿಕ ಸಂಪತ್ತಿಗೆ ಧಕ್ಕೆ ಬಂದಾಗ ಅದನ್ನು ನೀನು ರಕ್ಷಿಸಬೇಕಾಗಿರುವಂಥದ್ದು ನಿನ್ನ ಜವಾಬ್ದಾರಿ ಅಂತೇಳಿ ಹೇಳಿ ಸ್ಪಷ್ಟವಾಗಿ ಸಂವಿಧಾನ ಹೇಳಿದೆ. ಆ ಒಂದು ನೆಲೆಗಟ್ಟಲ್ಲಿ ಇವತ್ತು ನಾವು ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಮ್ಮ ಪ್ರಯತ್ನ ಇವತ್ತು ನಿನ್ನೆದು ಬರೀ ಒಂದು ಇಲೆಕ್ಷನ್ಗಾಗಿ ಹೊತ್ಕೊಂಡಿರುವಂಥ ಪ್ರಯತ್ನವಲ್ಲ. ಕಳೆದ 15 ವರ್ಷಗಳಿಂದ ನಮ್ಮ ಸಹ್ಯಾದ್ರಿ ಸಂಚೆ ಇರ್ಬೋದು, ರಾಷ್ಟ್ರೀಯ ಪರಿಸರ ಸಂರಕ್ಷಣಾ ಒಕ್ಕೂಟ ಇರ್ಬೋದು, ನಿರಂತರವಾಗಿ ನಾವು ಈ ಚಳುವಳಿಗಳ ಮುಖಾಂತರ ನಾವು ಮಾಡ್ಕೊಂಡು ಬಂದಿದ್ದೀವಿ. ಈಗ ಪ್ರತಿಯೊಬ್ಬ ಪ್ರಜೆಗೂ ನೋಡಿ, ನಾವು ಕಾಮನ್ ಪೀಪಲ್, ಒಬ್ಬ ರಿಕ್ಷಾ ಡ್ರೈವರ್ನಿಗೆ ಪಾಪ ಅವನಿಗೆ ಬೆಳಿಗ್ಗೆ ಎದ್ದು ರಿಕ್ಷಾ ಓಡಿಸ್ಕೊಂಡು ಹೋಗ್ಬೇಕು, ಮಕ್ಕಳಿಗೆ ಅದು ದುಡ್ಡಲ್ಲಿ ಮನೆಗೆ ಮಕ್ಕಳಿಗೆ ಒಂದು 2 ಪ್ಯಾಕ್ ಬಿಸ್ಕತ್ತು, ಹಾಲು ತಗೊಂಡು ಬರಬೇಕು, 2 kg ಅಕ್ಕಿ ತಗೊಂಡು ಬರಬೇಕು. ಒಬ್ಬ ಬಸ್ ಕಂಡಕ್ಟರ್ ಅವನ ಡ್ಯೂಟಿಗೆ ಹೋಗಬೇಕು, ಒಬ್ಬ ಆಫೀಸರ್ಸ್ ಅವನ ಡ್ಯೂಟಿ ಮಾಡಬೇಕು, ಪ್ರತಿಯೊಬ್ಬರು ಅವರ ಬಿಸ್ನೆಸ್ ಮ್ಯಾನ್ ಅವನ ಡ್ಯೂಟಿ ಮಾಡಬೇಕು. ಬದುಕು ಮುಖ್ಯ ಆಗಿರುತ್ತೆ. ಹಾಗಂತ ಒಂದು ಊರಿನ ಅಭಿವೃದ್ಧಿಯ ಕುಂದುಕೊರತೆಗಳನ್ನ ಸರ್ಕಾರದ ಎದುರು, ಅಂದ್ರೆ ಯಾರು ಸರ್ಕಾರ ಅಂದ್ರೆ ನಮ್ಮ ರಾಷ್ಟ್ರಪತಿಯ ಮುಖವಾಣಿ ಆಗಿರ್ತಕ್ಕಂಥ IAS, IPS, IRS ಮತ್ತೆ IFSಗಳೇನಿದ್ದಾರೆ, ಅಂದ್ರೆ ರಾಷ್ಟ್ರಪತಿ ಆಶಯಗಳನ್ನು ನಡೆಸಲಿಕ್ಕೆ, ಅವರ ಎದುರು ನಮ್ಮ ಕುಂದುಕೊರತೆಗಳು ಅಭಿವೃದ್ಧಿಯನ್ನು ಇಡ್ಲಿಕ್ಕೆ ನಾವೊಂದು ರೆಪ್ರೆಸೆಂಟೇಟಿವ್ ಕಳಿಸಿರ್ತೀವಿ. ಆ ರೆಪ್ರೆಸೆಂಟೇಟಿವ್ಗಳನ್ನು ಅವರನ್ನು ಕಳಿಸಿರ್ತೀವಿ. ಅವರು ಅವರ ಕರ್ತವ್ಯವನ್ನು ಮರೆತಾಗ, ಅವರು ಮರೆತ ಕರ್ತವ್ಯವನ್ನು ಜ್ಞಾಪಿಸಲಿಕ್ಕೆ ಇದು ನಾವು ಕೈಗೊಂಡಂತ ಒಂದು ಹೆಜ್ಜೆ. ಸೊ ಈ ಹೆಜ್ಜೆ ಅಂದ್ರೆ ರಾಜಕೀಯಕ್ಕೆ ಬಂದು, ಅಥವಾ ನಾನು ಅದು ಮತ್ತೆ ಮೊದಲ ಪ್ರಶ್ನೆ ಕೇಳ್ತಾ ಇದ್ದೀನಿ ನಿಮಗೆ, ಅಂದ್ರೆ ಜನರು ನಿಮಗೆ ಪೂರಕವಾಗಿದ್ದಾರಾ ಅದನ್ನ ಕೇಳಲಿಕ್ಕೆ ಬಯಸ್ತೇನೆ. ಅದಕ್ಕಿಂತ ಮೊದಲು ಸಣ್ಣ ವಿರಾಮ.
ಸೊ ವೀಕ್ಷಕರೇ, ನಾವು ಮಾತಾಡ್ತಿದ್ದೇವೆ ನೇತ್ರಾವತಿ ರಾಜಕೀಯ. ಹೌದು, ನೇತ್ರಾವತಿಗಾಗಿ ಹೋರಾಟ ಮಾಡಿದವರು, ನೇತ್ರಾವತಿ ನದಿಯನ್ನ ಉಳಿಸಿ ಕೊಡಲಿಕ್ಕೆ, ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಉಳಿಸಿ ಕೊಡಲಿಕ್ಕಾಗಿ ಪ್ರಯತ್ನ ಪಟ್ಟವರು ಈಗ ರಾಜಕೀಯದ ಮಾತುಗಳನ್ನ ಆಡ್ತಾ ಇದ್ದಾರೆ ಅಂತ. ಸೊ ಪರಿಸರದ ದಿಸೆಯಲ್ಲಿ ಹೋರಾಟ ಮಾಡಿದವರು ಈ ಹಿಂದೆ ಕೂಡ ರಾಜಕೀಯಕ್ಕೆ ಬಂದದ್ದಿದೆ. ನಾವು ಶಿವರಾಮ ಕಾರಂತರನ್ನ ಈ ವಿಷಯದಲ್ಲಿ ಜ್ಞಾಪಿಸಿಕೊಳ್ಬಹುದು ಅಂತ ಅನಿಸ್ತದೆ. ಯಾಕಂದ್ರೆ ಶಿವರಾಮ ಕಾರಂತರು ಉತ್ತರ ಕನ್ನಡ ಜಿಲ್ಲೆಯನ್ನ ಉಳಿಸುವ ದಿಸೆಯಲ್ಲಿ, ಅಂದ್ರೆ ಅಲ್ಲಿ ಕಾಡು ಸಮೃದ್ಧವಾಗಿತ್ತು, ಅಲ್ಲಿ ಬೇರೆ ಬೇರೆ ಯೋಜನೆಗಳು ಬರ್ತಾ ಇದ್ದು, ಆ ಯೋಜನೆಗಳಿಂದ ಉತ್ತರ ಕನ್ನಡ ಉಳಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಪರಿಸರ ಪ್ರೇಮಿಗಳು ಅವರನ್ನ ಚುನಾವಣಾ ಕಣಕ್ಕಿಳಿಸಿದ್ರು. ಬಟ್ ವಿಜಯಿ ಆಗಲಿಲ್ಲ. ಸೊ ಅದನ್ನ ಆ ಒಂದು ಪ್ರಯತ್ನವನ್ನ ನಾನು ತಾರನ ಹತ್ರ ಕೇಳಿ ಬಯಸ್ತೇನೆ. ಇಂಥದ್ದು ಅಂದ್ರೆ ಪರಿಸರದ ಕಾಳಜಿಯ ಉದ್ದೇಶದಿಂದ ಈ ಹಿಂದೆ ಕೂಡ ಚುನಾವಣೆಯಲ್ಲಿ ನಿಂತವರಿದ್ದಾರೆ, ಅಥವಾ ಅಂದ್ರೆ ಅಲ್ಲಿ ವಿಜಯ ಅವ್ರ ಗೆಲುವು ಸಾಧ್ಯವೇ ಆಗಲಿಲ್ಲ. ಹಾಗಾದ್ರೆ ಅದು ಅಂದ್ರೆ ಅಲ್ಲಿಗೆ ಜನರಿಗೆ ಬೇಕಾಗಿಲ್ಲ ಅನ್ನುವಂಥದ್ದು, ಅಂದ್ರೆ ಈ ಪರಿಸರ ಹೋರಾಟಗಳು ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಇಲ್ಲಿ ಶಿವರಾಮ ಕಾರಂತರ ಒಂದು ಒಳ್ಳೆಯ ಉದಾಹರಣೆ. ಅದು ಯಾವತ್ತಿಗೂ ಕೂಡ ಸಾರ್ವಕಾಲಿಕವಾಗಿ ದೇಶದ ಅನೇಕ ಕಡೆ ಬೇರೆ ಬೇರೆ ವಿಷಯಗಳನ್ನ ಇಟ್ಕೊಂಡು ರಾಷ್ಟ್ರೀಯ ಪಕ್ಷಗಳಿಗೆ ಅಥವಾ ಪ್ರಾದೇಶಿಕ ಪಕ್ಷಗಳಿಗೆ ಎದುರಾಗಿ ಅದು ಬರಹಗಾರ ಇರ್ಬೋದು, ಸಾಹಿತಿಗಳಿರ್ಬೋದು, ಹೋರಾಟಗಾರ ಇರ್ಬೋದು, ಅಥವಾ ಪರಿಸರ ಪ್ರೇಮಿಗಳಿರ್ಬೋದು, ಚುನಾವಣೆಗೆ ನಿಂತದ್ದಿದೆ. ಗೆಲುವು ಅಂತವರಿಗೆ ನೀವು ಹೇಳಿದಾಗೆ ಗೆಲುವು ತುಂಬ ಕಡಿಮೆನೆ ಬಂದದ್ದು. ಆದರೆ ಇಲ್ಲಿ ಏನಂತ ಹೇಳಿದ್ರೆ, ಗೆಲುವು ಅವರು ಗೆದ್ದಿಲ್ಲ ಅನ್ನೋ ಕಾರಣಕ್ಕಾಗಿ ಅವರ ಆಶಯಗಳಲ್ಲಿ ಸೋತಿಲ್ಲ. ಅವರ ಒಂದು ಆಶಯ ಅಥವಾ ಅವರೊಂದು ವಿಚಾರ ಇಟ್ಕೊಂಡು ಅವರು ಜನರ ಮುಂದೆ ಹೋಗಿದ್ದಾರೆ. ಗೆಲುವು ಏನಾಗ್ತಂದ್ರೆ, ಈ ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಒಂದು ಮತ ಹೆಚ್ಚು ಸಿಕ್ಕಿದವನು ಕೂಡ ಗೆದ್ದೇ ಗೆಲ್ತಾನೆ. ಸೊ ಹಾಗಾಗಿ ಇವರಿಗೆ ಒಂದು ಮತ ಕಡಿಮೆ ಸಿಕ್ಕಿದಂತ ಕಾರಣಕ್ಕಾಗಿ ಅದು ಇಡೀ ಅವರು ಪ್ರತಿಪಾದಿಸ್ತಿದ್ದ ಆಶಯ ಅದಕ್ಕೆ ಸೋಲಲ್ಲ ಅದು. ಬಟ್ ಅದೊಂದು ಪ್ರೇರಣೆ. ಅದು ಜನರಿಗಾಗಿ ಇವರು ಹೋಗಿದ್ದಾರೋ ಆ ಜನರು ಇವ್ರ ಜೊತೆ ಇಲ್ಲ ಅನ್ನೋದು ಜನರು ಏನಾಗುತ್ತೆ ಅಂತ ಹೇಳಿದ್ರೆ, ಬಹುತೇಕ ಸಂದರ್ಭದಲ್ಲಿ ಸಾಮಾನ್ಯ ಜನ ಒಂದು ರಾಷ್ಟ್ರೀಯ ಪಕ್ಷಗಳ ಜೊತೆಗೆ ಅಥವಾ ಒಂದು ಪ್ರಾದೇಶಿಕ ಪಕ್ಷಗಳ ಜೊತೆಗೆ ಅವರಿಗೊಂದು ಐಡೆಂಟಿಟಿ ಇರ್ತದೆ ಅದು. ಸೊ ಹಾಗಾಗಿ ಆ ತಕ್ಷಣಕ್ಕೆ ಅವರಿಗೆ ಅದನ್ನು ಮತವಾಗಿ ಇನ್ನೊಂದು ಪಕ್ಷ ಸ್ವತಂತ್ರ ಅಭ್ಯರ್ಥಿ ಜೊತೆಗೆ ಅಥವಾ ಇನ್ನೊಂದು ಸಾಮಾಜಿಕ ಆಶಯದ ಜೊತೆಗೆ ಅಥವಾ ಇನ್ನೊಂದು ಸಾಮಾಜಿಕ ಕಾಳಜಿ ಜೊತೆಗೆ ಏನು ಅಲ್ಲಿ ಅವರಿಗೆ ತೋರಿಸಲಿಕ್ಕೆ ಆ ತಕ್ಷಣಕ್ಕೆ ಸಾಧ್ಯ ಆಗುದಿಲ್ಲ. ಈಗ ಶಿವರಾಮ್ ಕಾರಂತರದ್ದೇ ನೀವು ಉಲ್ಲೇಖ ಮಾಡೋದಕ್ಕೆ ನಾನು ಹೇಳುವಂಥದ್ದು, 1989ರಲ್ಲಿ ಉತ್ತರ ಕನ್ನಡದಲ್ಲಿ ಅವರು ಸ್ಪರ್ಧೆ ಮಾಡಿದ್ದು, ಏನು ಕೈಗಾ ಸ್ಥಾವರದ ಅದರ ವಿರುದ್ಧವಾಗಿ. ಅವರು ಆ ಸಂದರ್ಭದಲ್ಲಿ 50,900 ವೋಟ್ ಪಡೆದಿದ್ದಾರೆ. 50,900 ಅಂದ್ರೆ ಟೋಟಲ್ ಆ ಸಂದರ್ಭದಲ್ಲಿ ಪೋಲಾದ ಓಟ್ಗಳಲ್ಲಿ 9% ಅವರಿಗೆ ಬಂದಿದೆ. ಆದರೆ ಅಲ್ಲಿ ಒಂದು ರಾಜಕೀಯ ಸಮೀಕರಣ ಆ ಸಂದರ್ಭದಲ್ಲಿ ಇದು ಯಾಕೆ ಕೂಡಿ ಬರಲಿಲ್ಲ ಅಂತ ಗೊತ್ತಿಲ್ಲ. ಬಟ್ ಮನಸ್ಸು ಮಾಡಿದ್ರೆ ಶಿವರಾಮ್ ಕಾರಂತರನ್ನು ಗೆಲ್ಲಿಸಬಹುದಿತ್ತು. ಯಾಕೆ ಅಂತ ಹೇಳಿದ್ರೆ, ನೋಡಿ, ಆ ಕಾಲದ ಆ ಇಲೆಕ್ಷನ್ ಲೆಕ್ಕಾಚಾರ ನಿಮ್ಗೆ ಹೇಳ್ತೇನೆ. ಅವತ್ತಲ್ಲಿ ಕಾಂಗ್ರೆಸ್ ಗೆದ್ದಿತ್ತು. ಕಾಂಗ್ರೆಸ್ ಗೆದ್ದದ್ದು 2,40,000 ಓಟುಗಳನ್ನು ಪಡೆದು, ಅಂದ್ರೆ ಅವರಿಗೆ 38% ಓಟ್ ಬಂತು. ಬಟ್ ಅಲ್ಲಿ ದೇವರಾಯ ನಾಯಕ್ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ರು. ಬಟ್ ಅಲ್ಲಿ ದ ಸೆಕೆಂಡ್ ಪೊಸಿಷನ್ಗೆ ಬಂದ್ರಲ್ಲ ಅನಂತನಾಗ್ ಆ ಕಾಲದ ಭಾರಿ ಜನಪ್ರಿಯ ನಟ ಮತ್ತು ಸಾಮಾಜಿಕ ಕಾಳಜಿ, ಸಾಮಾಜಿಕ ಆಶಯದೊಂದಿಗೆ ಕೂಡ ಅವರು ಗುರುತಿಸಿಕೊಂಡವರು. ಅವರು 2,09,000 ಓಟ್ ಪಡೀತಾರೆ. ಗೆದ್ದವರು 2,40,000. ಸೊ ಅವರಿಗೆ ಅನಂತನಾಗ್ ಅವರಿಗೆ 33% ಓಟ್ ಬರ್ತದೆ, ಗೆದ್ದವರಿಗೆ 38% ಬರ್ತದೆ. ಕೇವಲ ಒಂದು 35,000 ಓಟ್ಗಳಲ್ಲಿ ಅಲ್ಲಿ ಕಾಂಗ್ರೆಸ್ ಗೆದ್ದಿತ್ತು. ಆದರೆ 2,00,000 ಓಟನ್ನು ಯಾರು ಅಲ್ಲಿಯ ಆ ಪ್ರದೇಶದ ಸಕ್ರಿಯ ರಾಜಕಾರಣಿ ಅಲ್ಲದ ಅನಂತನಾಗ್ ಆತನಕ ಆ ಪ್ರದೇಶದಲ್ಲಿ ಏನು ಸಕ್ರಿಯ ರಾಜಕಾರಣಿ ಆಗಿರಲಿಲ್ಲ. ಜನತಾ ಪರಿವಾರ ಅವರನ್ನು ಕರೆದುಕೊಂಡು ಹೋಗಿ ಅಲ್ಲಿ ಒಂದು ಒಳ್ಳೆ ಕ್ಯಾಂಡಿಡೇಟ್ ಬೇಕಂತ ನಿಲ್ಲಿಸಿತ್ತು. ಸೊ ಆದರೂ ಅವರು 2,00,000 ಓಟ್ ಪಡೆದರು. ಅವರ ನಂತರದ ಸ್ಥಾನ KRS ಪಕ್ಷದಲ್ಲಿ ನಿಂತ ಬಸಣ್ಣ ನಾಗೇಶ್ ಅವರಿಗೆ 80,000 ಓಟ್ ಬಂತು, 12%. 4ನೇ ಸ್ಥಾನ ಶಿವರಾಮ್ ಕಾರಂತರಿಗೆ ಬರ್ತದೆ. ಶಿವರಾಮ್ ಕಾರಂತರು ರಾಜಕಾರಣಿ ಅಲ್ಲ, ಅವರ ಪರವಾಗಿ ಪರಿಸರ ಕಾಳಜಿಯ ಜನ, ಕುಸುಮಾ ಸರಬ ಇರಬಹುದು, ಅಂತ ಒಂದಷ್ಟು ಜನ ಓಡಾಡಿದರೆ ಹೊರತು ಇತರ ಜನ ಅಲ್ಲಿ ಓಡಾಡಲಿಕ್ಕೆ ಇರಲಿಲ್ಲ. ಆದರೂ ಕೂಡ ಶಿವರಾಮ್ ಕಾರಂತರು 50,000 ಓಟ್ ಪಡೆದು 9% ಮತ ಪಡಿತಾರೆ ಅವರು. ಸೊ ಆನಂತರ ಅಲ್ಲಿ ಮತ್ತೆ ಇರುವಂತಹ 6 ಅಭ್ಯರ್ಥಿಗಳು ಸ್ವತಂತ್ರ ಅಭ್ಯರ್ಥಿಗಳು. ಈ ಗೆದ್ದ ಕಾಂಗ್ರೆಸ್ ಅನ್ನು ಹೊರತುಪಡಿಸಿ ಎಲ್ಲರೂ ಪಡೆದಂತ ಮತಗಳನ್ನು ಒಟ್ಟು ಮಾಡಿದರೆ 60% ಓಟ್ ಆಗ್ತದೆ. ಅಂದ್ರೆ ಯಾರು ಅಲ್ಲಿ ರಾಷ್ಟ್ರೀಯ ಪಕ್ಷ ಅವತ್ತು ಗೆದ್ದಿತ್ತೋ ಆ ಗೆದ್ದಂತ ಪಕ್ಷಕ್ಕೆ ವಿರುದ್ಧವಾಗಿ 60% ಮತ ಪೋಲಿಂಗ್ ಚಲಾವಣೆ ಆಗಿದೆ. ಸೊ ಹಾಗಾಗಿ ಅಲ್ಲಿ ನಾವು ಏನು ಸೋತ ಮಾತ್ರಕ್ಕೆ ಆ ಒಂದು ಆಶಯ ಅಥವಾ ಒಂದು ಕಾಳಜಿ ಸೋತಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಲ್ಲಿ ಅವರ ಇದಕ್ಕೆ ಇನ್ನೊಂದು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇದು ಶಿವರಾಮ್ ಕಾರಂತರ ಕಾಲಘಟ್ಟ ಅಲ್ಲ.
ಶಿವರಾಮ್ ಕಾಲದಲ್ಲಿ ಇರುವಂಥದ್ದು ಆವಾಗ ಒಂದು DD ಒಂದಿತ್ತು ಬಿಟ್ಟರೆ ಬೇರೆ ಯಾವುದೇ ಮಾಧ್ಯಮ ಇರಲಿಲ್ಲ. ಮತ್ತೆ ಶಿವರಾಮ್ ಕಾರಂತರ ಚೋಮನ ದುಡಿ ಇರ್ಬೋದು ಅಥವಾ ಅವರದ್ದು ಕಾದಂಬರಿಗಳಿರ್ಬೋದು, ಅವರ ಕಲ್ಪನೆಗಳಿರ್ಬೋದು, ಹಳ್ಳಿಯ ಒಬ್ಬ ರೈತನಿಗೆ ಅಥವಾ ಒಬ್ಬ ಸಾಮಾನ್ಯ ಪ್ರಜೆಗೆ ಅದು ರೀಚ್ ಆಗಿರಲಿಲ್ಲ. ಓನ್ಲಿ ಕೆಲವೇ ಒಂದು ಓದುಗರಿಗೆ, ಒಂದು ಶಾಲೆಯ ವಿದ್ಯಾವಂತರಿಗೆ ಮಾತ್ರ ಟಚ್ ಆಗಿತ್ತು. ಮತ್ತೆ ಇನ್ನೊಂದು ವಿಚಾರ ಹೇಳ್ತೇನೆ, ಶಿವರಾಮ್ ಕಾರಂತರು ಇಲ್ಲಿಂದ ಹೋಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ, ಇಲ್ಲಿಂದ ಹೋಗಿ ಇನ್ನೊಂದು ಜಿಲ್ಲೆಯಲ್ಲಿ ಹೋಗಿ ನಿಂತ್ಕೊಂಡು 50,900 ಓಟ್ ತೆಗೆದ್ರು. ಈ ಒಂದು ಪಕ್ಷ ಗೆದ್ದಂತ ದೇವರಾಜ ನಾಯಕ್ ಪಕ್ಷೇತರ ಆಗಿ ನಿಂತ್ಕೊಂಡಿದ್ರೆ ಶಿವರಾಮ್ ಕಾರಂತರ ತಕ್ಕೊಂಡಂತ ಒಟ್ಟು ಓಟಿನ ಒಂದು 5%, 1% ತಗೊಳ್ತಾ ಇರಲಿಲ್ಲ. ಅಂದ್ರೆ ಅಲ್ಲಿ ಓಟ್ ಬಿದ್ದಿದ್ದು ದೇವರಾಜ ನಾಯಕಿಗೆ ಅಲ್ಲ, ಆ ಒಂದು ಪಕ್ಷದ ಆಂಬ್ಲಮ್ಮಿಗೆ. ಅದು ಇವತ್ತಿನ ಕಾಲಘಟ್ಟ ಅದಲ್ಲ. ಯಾಕೆ ಹೇಳಿದ್ರೆ ದಿನ ಬೆಳಗಾವುದೊಳಗೆ 2-3 ತಿಂಗಳೊಳಗೆ ಒಂದು ಮಾಡಿಫೈ ಆದಂತ ಒಂದು ಪಕ್ಷ ಕೇಜ್ರಿವಾಲ್ ಅಂತ ಒಬ್ಬ ವ್ಯಕ್ತಿಯ ನೇತೃತ್ವದೊಳಗೆ ಇವತ್ತು 60 ಸೀಟ್ ಒಳಗೆ 58 ಸೀಟನ್ನು ವಿನ್ ಆಗ್ಬೇಕಿದ್ರೆ ಅಲ್ಲಿ ಸಾಮಾಜಿಕ ಮಾಧ್ಯಮಗಳು ಮತ್ತು ಇವತ್ತಿನ ಮಾಧ್ಯಮಗಳು ಅವರ ತತ್ವ, ಅವರ ಸಿದ್ಧಾಂತ, ಅವರ ಕಲ್ಪನೆಗಳನ್ನ ಒಂದು ಕಡೆ ನಾವು ಅಂದ್ರೆ ಶಿವರಾಮ್ ಕಾರಂತರ ನೆನಪಿಸಿಕೊಂಡಿದ್ದೀವಿ ಅಂತ ಹೇಳಿದ್ರೆ ಅದೇ ಸಂದರ್ಭದಲ್ಲಿ ಕೇಜ್ರಿವಾಲ್ ಅನ್ನು ಕೂಡ ನೆನಪು ಮಾಡ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ಅವರು ಕೂಡ ಹೋರಾಟದ ನೆಲೆಯಲ್ಲಿ ಬಂದವರು. ಹೇಗೆ ಹಾಗಾದ್ರೆ ಅಂತಾರಾಷ್ಟ್ರೀಯ ಪಕ್ಷಗಳನ್ನು ಇಷ್ಟು ವರ್ಷ ಆಡಳಿತ ಮಾಡಿದವ್ರನ್ನ ಸ್ವೀಪ್ ಆಗಿ ತೆಗೆದು ಮನೆ ಕಳಿಸಿ ಹೇಗೆ ಮುಖ್ಯಮಂತ್ರಿ ಆದ್ರು? ಅಂದ್ರೆ ಅಲ್ಲಿ ಕೂಡ ಈಗ ಜನರನ್ನ ಅತ್ಯಂತ ಸುಲಭವಾಗಿ ತಲುಪಲಿಕ್ಕೆ ಆಡಳಿತ ಪಕ್ಷ ಇರಬಹುದು, ವಿರೋಧ ಪಕ್ಷ ಇರಬಹುದು, ಇವರ ವೈಫಲ್ಯಗಳು ಮತ್ತೆ ಸುತ್ತಮುತ್ತಲ ಪ್ರಚಲಿತ ನಡೀತಕ್ಕಂಥ ಸುದ್ದಿಗಳು ಕ್ಷಣಾರ್ಧದಲ್ಲಿ ಇವತ್ತು ಜನರ ಕೈಗೆ ಸಿಗ್ತಾ ಇದೆ. ಜನರು ತಮ್ಮ ಜಡ್ಜ್ಮೆಂಟ್ ಅನ್ನು ಅವರೇ ಕೊಡ್ತಾ ಇದ್ದಾರೆ. ಅವರಿಗೆ ಗೊತ್ತುಂಟು ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದಂತ ಜಡ್ಜ್ಮೆಂಟ್ ಕೊಡ್ಲಿಕ್ಕೆ ಇವತ್ತು ಜನರಲ್ಲಿ ನೇರವಾಗಿ ಆ ಒಂದು ಕೆಪಾಸಿಟಿ ಅವರ ಕೈಗೆ ಮಾಧ್ಯಮ ಬಂದು ತಲುಪಿದೆ. ಕೇಜ್ರಿವಾಲ್ ಪಕ್ಷ ಮತ್ತು ವೈಯಕ್ತಿಕವಾಗಿ ಕೇಜ್ರಿವಾಲ್ ಇಡೀ ನರೇಂದ್ರ ಮೋದಿ ಮತ್ತು ನರೇಂದ್ರ ಮೋದಿ ಬಳಗವನ್ನು ಯಾವ ರೀತಿ ಅವರು ಥ್ರೆಟ್, ಯಾವ ರೀತಿ, ಯಾಕಂದ್ರೆ ಇವತ್ತಿಗೆ ಬಿಜೆಪಿಗೆ ಬಹುದೊಡ್ಡ ಥ್ರೆಟ್ ಆಗಿ ಕಾಣಿಸ್ತಾ ಇರೋದು ಕೇಜ್ರಿವಾಲ್ ಮಾತ್ರ, ಆ ಪಾರ್ಟಿ ಮಾತ್ರ. ಸೊ ಹಾಗಾಗಿ ಆ ಜನರ ಆಶಯ ಅಥವಾ ಜನರ ಕಾಳಜಿಗಳು ಅದೊಂದು ದೀರ್ಘಕಾಲೀನ ಅಥವಾ ಒಂದು ಸಕ್ರಿಯ ಒಂದು ಚಳವಳಿಯ ಸ್ವರೂಪಕ್ಕೆ ಬಂದಾಗ ಏನು ವೋಟ್ ಆಗಿ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಅಲ್ಲಿ ತೋರಿಸಿಕೊಟ್ಟಿದೆ. ಸೊ ನಮ್ಮ ಪ್ರದೇಶಕ್ಕೆ ಬಂದಾಗ, ಕನ್ನಡಕ್ಕೆ ಬಂದಾಗ ನಮ್ಮಲ್ಲಿ ಏನಾಯ್ತು, ಈಗ ನೇತ್ರಾವತಿ ಹೋರಾಟವನ್ನೇ ಗಮನಿಸಿದಾದರೂ ಕೂಡ ಜನ ಬೆಂಬಲ, ಅಲ್ಲಿ ಜನರ ಪಾರ್ಟಿಸಿಪೇಷನ್ ತುಂಬಾ ಕಡಿಮೆ ಆಯಿತು. ಎಲ್ಲರಿಗೂ ನದಿ ಉಳಿಬೇಕು ಮತ್ತು ನದಿಯ ನೀರು ಬೇಕು ಅನ್ನುವಂಥ ಎಲ್ಲವೂ ಇದೆ. ಆದರೆ ಆ ಹೋರಾಟದಲ್ಲಿ, ಚಳವಳಿಯಲ್ಲಿ ಭಾಗವಹಿಸಲಿಕ್ಕೆ, ಪ್ರತ್ಯಕ್ಷವಾಗಿ ಭಾಗವಹಿಸಲಿಕ್ಕೆ ಹಿಂದೇಟಾಗ್ತಾರೆ. ಮತ್ತೆ ಇದು ನಾವು ಬರೀ ನೇತ್ರಾವತಿ ಅಂತಲ್ಲ, ನಾವು ನಮ್ಮ ಕರಾವಳಿ ಭಾಗದಲ್ಲಿ ಅಥವಾ ಮಲೆನಾಡು ಪ್ರಾಂತ್ಯದಲ್ಲಿ ಯಾವುದೇ ಜನಪರ ಚಳವಳಿ ಬಂದಾಗಲೂ, ಹೋರಾಟ ಬಂದಾಗಲೂ ಜನ ಹೊರಗಡೆ ಬರಲಿಕ್ಕೆ ಹಿಂದೇಟಾಗ್ತಾನೆ. ಅಂದ್ರೆ ಅಂತ ಸಂದರ್ಭದಲ್ಲೂ ಜನ ಹಿಂದೇಟು ಅಲ್ಲಿ ಆಗ್ತಾ ಇದ್ದಾರೆ, ಇಲ್ಲಿ ಹೇಗೆ ನಿಮಗೆ ಜೊತೆ ಕೊಡ್ತಾರೆ ಅನ್ನೋ ಒಂದು ಪ್ರಶ್ನೆ ಬರ್ತದೆ. ಇಲ್ಲಿ ಬರ್ತೇನೆ ಸರ್, ನಿಮ್ಮ ಉತ್ತರ ಕೇಳ್ತೇನೆ. ಅದಕ್ಕೆ ಮೊದಲು ಸಣ್ಣ ವಿರಾಮ. ಸೊ ಶೀಘ್ರ ನಾವು ಮಾತಾಡ್ತಿದ್ದೇವೆ ನೇತ್ರಾವತಿ ರಾಜಕೀಯ. ಸೊ ಶಶಿಧರ್ ಶೆಟ್ಟಿ ಅವರೇ, ನಿಮ್ಗೆ ಯಾಕೆ ಬೇಕಿತ್ತು ರಾಜಕೀಯ? ನಮಗೆ ರಾಜಕೀಯ ಬೇಡ. ರಾಜಕೀಯ ಅಂದ್ರೆ ಅದೊಂದು ವ್ಯವಹಾರ ಕ್ಷೇತ್ರ ಆಗಿ ಮಾಡ್ಕೊಂಡಿರುವಂಥದ್ದು, ಅದು ಅಸಹ್ಯ ಹುಟ್ಟಿಸ್ತಕ್ಕಂಥ ಒಂದು ವೇದಿಕೆ ಇವತ್ತಿನ ದಿನಗಳಲ್ಲಿ. ಸಂವಿಧಾನ ಹೇಳುತ್ತೆ ರಾಜಕೀಯವನ್ನ ಸಮಾಜ ಸೇವೆಗೆ ಬಳಸ್ಕೊಳ್ಳಲಿಕ್ಕೆ ಅದೊಂದು ವೇದಿಕೆ, ಸಮಾಜ ಸೇವೆ ಮಾಡಲಿಕ್ಕೆ. ರಾಜಕೀಯ ಅಂದ್ರೆ ಸೇವೆಗೆ ಬರುವುದು ಬಿಟ್ರೆ ಅದೊಂದು ದಂಧೆ ಮಾಡಲಿಕ್ಕೆ ಅಲ್ಲ. ಇವತ್ತಿಗೂ ಕೂಡ ನಾವು ರಾಜಕೀಯ ಬಯಸ್ತಾ ಇಲ್ಲ. ರಾಜಕೀಯಕ್ಕೆ ನಾವು ಬರಬೇಕಂತ ನಮ್ಮ ಬ್ಯಾನರ್ ಹಾಕೊಂಡು ಇದ್ದ ಎಲೆಕ್ಟ್ರಿಕ್ ಕಂಬಲ್ಲೆಲ್ಲ ನಮ್ಮ ಫೋಟೋ ಹಾಕೊಂಡು ಇಂಥವರಿಗೆ ಶುಭಾಶಯ ಕೋರುವ ಚೇಲಗಳು, ಬಕೆಟ್ಗಳು, ಚಮಚಗಳಂತ ನಾವೆಲ್ಲೂ ಬರ್ಕೊಂಡಿಲ್ಲ. ನಮಗೆ ಬೇಕಾಗಿರುವಂಥದ್ದು ವ್ಯವಸ್ಥೆ ಸರಿಯಾಗಬೇಕು, ನಮ್ಮ ಊರು ಉಳಿಬೇಕು, ನಮ್ಮ ಪರಿಸರ ಉಳಿಬೇಕು, ನಮ್ಮ ನದಿ ಉಳಿಬೇಕು, ನಮ್ಮ ಹೊಳೆ ಉಳಿಬೇಕು, ನಮ್ಮ ನೈಸರ್ಗಿಕ ಸಂಪತ್ತು ಉಳಿಬೇಕು, ನಮಗೆ ಸಾಮಾಜಿಕ ನ್ಯಾಯ ಸಿಗ್ಬೇಕನ್ನುವಂಥದ್ದು. ಅದು ಆಡಳಿತ ನಡೆಸ್ತಿರ್ತಕ್ಕಂಥ ಪಕ್ಷದಿಂದ ಸಿಕ್ಕೋದಿಲ್ಲ. ಅದನ್ನ ಖಂಡಿಸಬೇಕಾದಂಥ ವಿರೋಧ ಪಕ್ಷ ನರಸತ್ ಹೋಗಿದೆ. ಹಾಗಾದ್ರೆ ಕಾಮನ್ ಪೀಪಲ್ ನಾವು ನಮಗೆ ಸಂಬಂಧಪಟ್ಟಂತ ವಿಚಾರ ಅಲ್ಲ, ಆಗಿದ್ದಾಗ ಹೋಗ್ಲಿ ಅಂತ ಕೂತ್ಕೊಂಡ್ರೆ ಮುಂದೊಂದು ದಿನ ಇದನ್ನ ರೋಧಿಸ್ಲಿಕ್ಕೆ ನಮ್ಮ ಕಣ್ಣಲ್ಲಿ ನೀರು ಕೂಡ ಇರ್ಲಿಕ್ಕಿಲ್ಲ. ಅಂತ ಪರಿಸ್ಥಿತಿ ಬರೋದಕ್ಕಿಂತ ಮೊದಲು ನಾವು ಎಚ್ಚೆತ್ಕೊಂಡು ಜನರ ಮುಖಾಂತರ ಈ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಎರಡು ಪಕ್ಷಗಳಿಗೆ ಒಂದು ಎಚ್ಚರಿಕೆಯ ಕರೆಗಂಟೆಯನ್ನು ಕೊಡ್ಲಿಕ್ಕೆ ನಾವು ಕಳೆದ ವರ್ಷ ನಾವು ನೋಟಾ ಅಭಿಯಾನ ಮಾಡಿರುವಂಥದ್ದು ಜಿಲ್ಲಾ ಪಂಚಾಯತ್ ಚುನಾವಣೆಗಳಿಗೆ 28,000 ಓಟನ್ನು ಬರೀ ನಾವು ಪ್ರಚಾರ ಏನು ಹೋಗಿಲ್ಲ, ಒಂದು ದಿವಸ ನಾವು ಟಮಟ ತಗೊಂಡು ಹೋಗಿದ್ದೀವಿ. BC ರೋಡ್, ಬಂಟ್ವಾಳ, ಪುತ್ತೂರು, ಸುಳ್ಳಿಯಾಗಿ 28,000 ಓಟು ಜನರು ಅವರ ಆಕ್ರೋಶವನ್ನು 28,000 ಜನ ಅವರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅಷ್ಟೇ. ಅದು ನಮ್ಮ ಓಟ್ ಅಂತ ನಾವು ಹೇಳ್ತಾ ಇಲ್ಲ. ಇವತ್ತು ಕೂಡ ಅಷ್ಟೇ, ನಾವು ಫೆಬ್ರವರಿ 15 ನಾವು ಪರಿಸರಕ್ಕಾಗಿ ಅಂದರೆ ನಮ್ಮ ನೇತ್ರಾವತಿ ಉಳಿಸ್ಲಿಕ್ಕೋ ಅಥವಾ ನಮ್ಮ ಪರಿಸರ ಉಳಿಸ್ಲಿಕ್ಕೋ ಪ್ರಯತ್ನ ಪಟ್ಟಂತ ಒಂದು 2-3 ಕ್ಯಾಂಡಿಡೇಟ್ ಜೊತೆ ಸಂಪರ್ಕದಲ್ಲಿ ಇದ್ದೀವಿ. ಅವರು ಒಪ್ಪಿಕೊಂಡ್ರೆ ಅವರನ್ನೇ ನಾವು ಕ್ಯಾಂಡಿಡೇಟ್ ಆಗಿ ನಿಲ್ಲಿಸ್ತೀವಿ. ಅವರಿಗೆ ಒಪ್ಕೊಳ್ಳಿಲ್ಲ ಹೇಳಿದ್ರೆ ನಾವು ನೋಟವನ್ನು ನಮ್ಮ ಕ್ಯಾಂಡಿಡೇಟ್ ಆಗಿ ನಾವು, ನೋಟ ಅಂದ್ರೆ ಇದರಲ್ಲಿ ಒಂದೇ, N ಅಂದ್ರೆ ನೇತ್ರಾವತಿ,
ಓ ಅಂದರೆ ಒಗ್ಗಟ್ಟಾಗಿ, ಟಿ ಅಂದರೆ ತಮ್ಮದೆಂದು, ಎ ಅಂದರೆ ಅನುಮೋದಿಸೋಣ. ದಟ್ ಇಸ್ ಕಾಲ್ಡ್ ನೋಟ. ಈ ರೀತಿ ನಾವು ಕನ್ವರ್ಟ್ ಮಾಡಿದ್ದೀವಿ ನೋಟವನ್ನು. ನನ್ ಆಫ್ ದಿ ಅಬೋ ಅದು ಇಂಗ್ಲೀಷು, ನಾವು ನೇತ್ರಾವತಿ ಈ ರೀತಿ ತಗೊಂಡಿದ್ದೀವಿ, ಲೋಕಲ್ ಆಗಿ ಅದನ್ನು ತಗೊಂಡಿದ್ದೀವಿ. ಆ ಒಂದು ಬರೀ ನೇತ್ರಾವತಿ ಮಾತ್ರ ಅಲ್ಲ, ಇವತ್ತು ನಮ್ಮ ನೈಸರ್ಗಿಕ ಸಂಪತ್ತು ಒಂದು ದಿವಸಕ್ಕೆ 700ರಿಂದ 800 ಲೋಡು ಮರಳು ಇವತ್ತು ಬಳ್ಳಾರಿಯ ಕಬ್ಬಿಣದ ಅದಕ್ಕಿಂತ 1000 ಪಟ್ಟು ಬೆಲೆ ಬಾಳ್ತಕ್ಕಂಥ ಇವತ್ತು ಮರಳು ಲೂಟಿಯಾಗಿ ಹೋಗ್ತಾ ಇದೆ. ಆ ಮರಳು ಲೂಟಿಯನ್ನು ಒಬ್ಬ ಸುಧೀರ್ ರೆಡ್ಡಿ ಅಂತ ಒಬ್ಬ ದಕ್ಷ IPS ಅಧಿಕಾರಿ ಇವರ ಮರಳು ಮಾಫಿಯಾವನ್ನ ಹೆಡಮುಡಿ ಕಟ್ಟಿ ಅವ್ರನ್ನ 1,000 ಲೋಡು ಮರಳನ್ನು ಸೀಸ್ ಮಾಡಿ ಒಳಗೆ ಹಾಕ್ತಾನೆ. ಚಾರ್ಮಾಡಿ ಘಾಟಿಯಲ್ಲಿ ಘಟ್ಟಕ್ಕೆ ಹಾಕ್ತಕ್ಕಂಥ ಮರಳು ಲಾರಿಗಳ ಗಾಳಿ ತೆಗಿತಾನೆ. ಇಮಿಡಿಯೇಟ್ ಇವರನ್ನ ಟ್ರಾನ್ಸ್ಫರ್ ಮಾಡ್ತಾರೆ ಅಂತೇಳಿ ಹೇಳಿದ್ರೆ, ಇಲ್ಲಿ ಇದು ನಮ್ಮದು ಅರಣ್ಯ ಸಚಿವರು, ಪರಿಸರ ಸಚಿವರು ಇರ್ತಕ್ಕಂಥ ನಾಡಿದು. ಒಂದು ಪರಿಸರವನ್ನು ಉಳಿಸಬೇಕಾದಂತ ಈ ಅರಣ್ಯ ಸಚಿವರ ನಾಡಲ್ಲೇ ಈ ರೀತಿ ಒಂದು ಅಧಿಕಾರಿಗಳನ್ನ, ದಕ್ಷ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಇದನ್ನು ಖಂಡಿಸಬೇಕಾದಂತ ವಿರೋಧ ಪಕ್ಷ ಇವತ್ತು ನರಸತ್ತು ಕೂತ್ಕೊಂಡಿದೆ. ಎಲ್ಲಿವರೆಗೆ ಅಂದ್ರೆ ನೋಡಿ, ಮೊನ್ನೆ ಮೀಡಿಯಾ ಮರಳು ಸಾಗಾಟ ಪ್ರತಿಪಕ್ಷದವರು ಕೂಡ ಮಾಡ್ತಾರೆ ಅಂತ ಅಷ್ಟೇ. ಹಾಗಾದ್ರೆ ನಾವು ನೋಟವೋ ಅಥವಾ ಬೇರೆ ಯಾರನ್ನು ಇನ್ನೊಬ್ರು ಒಳ್ಳೆಯವರು, ಅವ ಕೆಟ್ಟವ, ಇವು ಒಳ್ಳೆಯವ, ಇವನಿಗೆ ಓಟ್ ಹಾಕೋಣ ಅಂತ ಹೇಳಲಿಕ್ಕೆ ಇಬ್ರು ಒಂದೇ ದೋಣಿ ಕಾಳರಾಗಿ ಹೋಗಿದ್ದಾರೆ. ಇವತ್ತು ನೋಡಿ, ಇವರಿಗೆ ಮಾನ ಮರ್ಯಾದೆ ಪಿತ್ತ ಅನ್ನುವಂಥದ್ದು ಹುಟ್ಟು ಊರಿನಲ್ಲಿ ಇಲ್ಲ. ಈ ಸರ್ಕಾರ ಅಲ್ಲಿಯವರಿಗೆ ಗತಿಗೆಟ್ಟಿದೆ ಅಂತ ಸಕ್ಕರೆ ಬೈಲ್ನಲ್ಲಿ ಪಾಪ 3 ಕಾಡಾನೆಗಳು ಸಾಕಿದಂತ ಆನೆಗಳನ್ನ ಸಾಕಕ್ ದುಡ್ಡಿಲ್ಲ ಅಂತ ಹೇಳಿ ಛತ್ತೀಸ್ಗಢಕ್ಕೆ ಇವರು ಮಾರ್ಕೊಂಡು ತಿಂತಾ ಇದ್ದಾರೆ. ಇವರು ಪಾಪ ಅವು ಮೊನ್ನೆ ವಿಡಿಯೋ ನೋಡ್ತೀವಿ, ಅವು ಬಿಟ್ಟು ಹೋಗಕ್ಕಾಗದೆ ಒಂದಕ್ಕೊಂದಕ್ಕೆ ಸೋಂಡ್ಲನ್ನು ಇಟ್ಕೊಂಡು ಅಳ್ತಾ ಇವೆ ಆ ಆನೆಗಳು. ಅಲ್ಲ ಸ್ವಾಮಿ, ಒಬ್ಬೊಬ್ಬ ಮಿನಿಸ್ಟರ್ ಸಾಕುವ ಹಣದಲ್ಲಿ ಇವತ್ತು 1000 ಆನೆಗಳನ್ನು ಸಾಕ್ಬೋದು. ಬೇಡ, ಆನೆ ಸಾಕ್ಲಿಕ್ಕೆ ದುಡ್ಡು ಯಾಕೆ? ಆನೆಗಳು ಓಡಾಡ್ತಕ್ಕಂಥ ಆನೆ ಕಾರಿಡಾರ್ ಅನ್ನ ಆನೆಗಳಿಗೆ ಬಿಟ್ಕೊಳ್ಳಿ. ಅದನ್ನು ಬಿಟ್ಕೊಂಡು ಇವತ್ತು ದೊಡ್ಡೇರಿ ಬೆಟ್ಟ, ರಾಮನಗುಡ್ಡ, ಸೊಪ್ಪಿನಗುಡ್ಡ, ಅಣಿಯೂರು, ವೆಂಕಟಗಿರಿ, ಅರಮನೆ ಗುಡ್ಡದಂತ ಇವತ್ತು ಆನೆ ಕಾರಿಡಾರು ಏರಿಯಾದೊಳಗೆ ಇವತ್ತು 5,000ದಿಂದ 7,000 ಎಕರೆ ಎನ್ಕ್ರೋಚ್ ಮಾಡಿಕೊಂಡು ಇವತ್ತು ಗಾಂಜಾ ಬೆಳೀತಾ ಇದ್ದಾರೆ. ಅದನ್ನ ಇವತ್ತು ಹಿಡಿದು ಗಾಂಜಾ ಮಾಫಿಯಾವನ್ನ ಇವತ್ತು ನೋಡಿ ಎಷ್ಟು ಇವತ್ತು ಮರ್ಡರ್ ಆಗ್ತಾ ಇದೆ. ಅಂದ್ರೆ ಇದನ್ನೆಲ್ಲ ತಡಿಲಿಕ್ಕೆ ನೀವು ನಿಮ್ಮ ಕ್ಯಾಂಡಿಡೇಟ್ಗಳನ್ನು ನಡೆಸ್ತಾ ಇದ್ದೀರಾ? ಖಂಡಿತ. ಇವತ್ತಿನ ರಾಜಕೀಯ ಹೇಗಿದೆ ಅಂದ್ರೆ, ಒಂದು ಕ್ಯಾಂಡಿಡೇಟ್ ಹಿಡಿದು ಅವನು ವಿಜಯಿ ಆಗ್ಬೇಕಂದ್ರೆ, ನಾವು ನಮ್ಮ ಕರಾವಳಿ ಪ್ರದೇಶಕ್ಕೆ ಬಂದ್ರೆ ಬೇರೆ ಕಡೆ ಇನ್ನೂ ಹೆಚ್ಚಿರ್ಬೋದು, 5ರಿಂದ 6 ಕೋಟಿ ರೂಪಾಯಿ ಹಣ ಬೇಕು ನಮಗೆ. ಅಷ್ಟು ಹಣವನ್ನು ವಿನಿಯೋಗಿಸಿ ನೀವು ಗೆಲ್ಲುವ ಸಾಮರ್ಥ್ಯವನ್ನು ತೋರಿಸಲಿಕ್ಕೆ ಸಾಧ್ಯ ಇದೆಯಾ ಅಂತ ಒಂದೇ ಅದಕ್ಕಾಗಿ ನಾವು ಆಯ್ದುಕೊಂಡಿರುವಂತದ್ದು ಮಂಗಳೂರು. ಇಡೀ ಭಾರತ ದೇಶದಲ್ಲಿ, ಅದರಲ್ಲೂ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜುರಿಸ್ಟ್ರಕ್ಷನ್ ಅಲ್ಲಿ ಇವತ್ತು ಚುನಾವಣಾ ಆಯೋಗ ಎಷ್ಟೇ ಕಟ್ಟುನಿಟ್ಟು ಮಾಡಲಿ, ಭ್ರಷ್ಟಾಚಾರ ರಹಿತ ಚುನಾವಣೆ ಅಂತ ಮಾಡಲಿ, ಒಬ್ಬ ಇವತ್ತು MLA ಕ್ಯಾಂಡಿಡೇಟ್ ಆತ ಚುನಾವಣೆಗೆ ನಿಲ್ಲಬೇಕಿದ್ರೆ 5ರಿಂದ 10 ಕೋಟಿ ಖರ್ಚು ಮಾಡಲೇಬೇಕು. ಆದ್ರೆ 1 ರೂಪಾಯಿ ಖರ್ಚು ಮಾಡದೆ ಇವತ್ತು ವಿನ್ ಆಗ್ತಕ್ಕಂಥ ಅಥವಾ 1 ರೂಪಾಯಿ ಖರ್ಚು ಮಾಡದೆ ಇಲೆಕ್ಷನ್ ಕಂಟೆಸ್ಟ್ ಮಾಡ್ತಕ್ಕಂಥ ಒಂದು ಜಾಗ ಇದೆ ಇವತ್ತು ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆ. ಯಾಕಂದ್ರೆ ಇಲ್ಲಿ ಜನ ಹಣ ಬರೇ ಬೂತಲ್ಲಿ ಕೂತ್ಕೊಂಡವರಿಗೆ ಊಟಕ್ಕೆ ಕಾಫಿಗೆ ಏನೋ ಇಲೆಕ್ಷನ್ ಕ್ಯಾಂಡಿಡೇಟ್ ಅಥವಾ ಪಾರ್ಟಿ ಫಂಡ್ ಬರ್ತದೆ ಬಿಟ್ರೆ, ಜನ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರಾಯ್ತು 500,000 ತಕೊಂಡು ಓಟ್ ಹಾಕ್ತಕ್ಕಂಥ ಗತಿಗೆಟ್ಟವ್ರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರಿಲ್ಲ. ಎಲ್ಲ ಸೊಫೆಸ್ಟಿಕೇಟೆಡ್ ಇದ್ದಾರೆ, ಎಲ್ಲ ಬುದ್ಧಿವಂತರಿದ್ದಾರೆ, ಓದ್ದವರಿದ್ದಾರೆ, ನಮ್ಮ ಕ್ಯಾಂಡಿಡೇಟ್ ಯಾರು ನೋಡ್ತಾ ಇದ್ದಾರೆ. ಆದ್ರೆ ಏನೋ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಗ್ರಾಚಾರಕ್ಕೋ ಅಥವಾ ತಟ್ಟಿದ ಶಾಪವೋ ಗೊತ್ತಿಲ್ಲ. ಎಲ್ಲಾ ಜಿಲ್ಲೆಗಳಲ್ಲಿ ಅಭಿವೃದ್ಧಿಯೋ ಇನ್ನೊಂದು ಯಾವುದೋ ಒಂದು ಮಾನದಂಡ ಆದ್ರೆ ನಮ್ಮ ಇಲೆಕ್ಷನ್ ಮಾನದಂಡ ಜಾತಿ ಮತ್ತು ಕೋಮು ಕಲಬಿ ಇವತ್ತು ಮಾನದಂಡ ಆಗೋದು. ದಕ್ಷಿಣ ಕನ್ನಡ ಜಿಲ್ಲೆ ಕಳೆದ ಒಂದು 20 ವರ್ಷಗಳಿಂದ ಕುಂಠಿತ ಆಗಿ ಇವತ್ತು ಕೊಳೆತ ನಾರ್ತಾ ಉಂಟು. ಅದೆಲ್ಲದರಿಂದ ಮುಕ್ತಿ ಪಡಿಬೇಕಿದ್ರೆ ಜನರಿಗೆ ಒಂದು ಶುದ್ಧವಾದಂತ ಒಂದು ತತ್ವ ಸಿದ್ಧಾಂತ ಧ್ಯೇಯವನ್ನು ಉಳ್ಕೊಳ್ಳುವಂತ ಒಬ್ಬ ಕ್ಯಾಂಡಿಡೇಟ್ ಬೇಕು. ಆತ ಒಂದು ಪಕ್ಷ ವಿರೋಧ ಪಕ್ಷದಲ್ಲಿ ಅಥವಾ ವಿಧಾನಸಭೆಯಲ್ಲಿ ಹೋಗಿ ಸ್ಪೀಕರ್ನ ಎದುರುಗಡೆ ಬಾವಿಯಲ್ಲಿ ಕಪ್ಪು ಬಾಟ ಹಿಡ್ಕೊಂಡು ದಿವಸ ಬೆಳಿಗ್ಗೆಯಿಂದ ಸಂಜೆ ಕೂತ್ಕೊಳ್ಬೇಕು. ಕೂತ್ಕೊಳ್ಳೋದು ಒಂದೇ, ಬರೀ ಪಾದಯಾತ್ರೆ ಇಲ್ಲಿ ದಾರಿಯುದ್ದಕ್ಕೂ ಫ್ಲೆಕ್ಸ್ ಹಾಕೊಂಡು ಬ್ಯಾನರ್ ಹಾಕೊಂಡು ಪಾದಯಾತ್ರೆ ಮಾಡ್ಕೊಂಡು ರಥಯಾತ್ರೆ ಮಾಡ್ಕೊಂಡು ಕೂತ್ಕೊಳ್ಳುವಂತದ್ದಲ್ಲ. ಅಂದ್ರೆ ಸೋತ್ರ ನೀವು ಅಂದ್ರೆ ಕೇವಲ ಕಪ್ಪು ಬಾಟ ಹಿಡಿಲಿಕ್ಕಾಗಿ ನೀವು ವಿಜಯ ಎಸ್ ಕಪ್ಪು ಬಾವುಟ ಅಂದ್ರೆ ಏನು? ವಿಧಾನಸಭೆಯಲ್ಲಿ ಹೋಗಿ ನಮ್ಮ ಜಿಲ್ಲೆಯ ಒಂದು ಅಭಿವೃದ್ಧಿ ಬಗ್ಗೆ, ನಮ್ಮ ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಕ್ಕಂಥ ಒಂದು ಧ್ವನಿ ಬೇಕು ನಮಗೆ. ಅದು ಧ್ವನಿ ಬೇಕು ನಮ್ಗೆ. ಧ್ವನಿ ಬೇಕೇ ಬಿಟ್ರೆ ನಮ್ಗೆ ರಾಜಕೀಯ ವ್ಯಕ್ತಿ ಬೇಡ, ರಾಜಕೀಯ ಪಕ್ಷ ಬೇಡ. ನೋಟ ಏನು ವಿಚಾರ ಬಂದಾಗ ಅಲ್ಲಿ ಅದು ಗೆಲ್ಲುವುದೇ ಒಂದು ಪ್ರಶ್ನೆ ಅಥವಾ ಆಶಯ ಅಲ್ಲ. ಯಾಕೆ ನೋಟ ಅನ್ನುವಂಥ ಒಂದು ಕಾನ್ಸೆಪ್ಟ್ ಏನು, ಇಷ್ಟು ಅಭ್ಯರ್ಥಿಗಳಲ್ಲಿ ಇವ್ರು ಯಾರು ನಮಗೆ ಸೂಕ್ತ ಅಂತ ಕಾಣುದಿಲ್ಲ, ಅದಕ್ಕೆ ನಾವು ಬೇರೆಯವರು ಆಗ್ತೇವೆ ಅಥವಾ ನನ್ನ ಏನು ಮತವನ್ನು ನಾನು ಸಪರೇಟ್ ಆಗಿ ನನ್ನ ಹಕ್ಕನ್ನು ಚಲಾಯಿಸಿದ್ದೇನೆ ಅದು ಅವರಿಗೆ ಬೇಡ ಅಂತ. ಹೌದು, ಯಾಕಂದ್ರೆ ಹಿಂದೆಲ್ಲ ಏನಿತ್ತು, ಅಯ್ಯೋ ಯಾರು ಕ್ಯಾಂಡಿಡೇಟ್ಗಳು ಚೆನ್ನಾಗಿಲ್ಲ ಅಂತ ಎಷ್ಟೋ ಜನ ಹೋಗದೇ ಇರ್ತಾ ಇದ್ರು. ಆದ್ರೆ ಇಲ್ಲಿ ಈಗ ನೋಟ ಅಂತ ಬಂದಿರುವುದರಿಂದ ಸರಿ, ನಾನು ಇವರು ನನಗೆ ಸೂಕ್ತ ಅಲ್ಲ ಅಂತ ಒಂದು ಏನು ತೋರಿಸಲಿಕ್ಕೆ ಇದೊಂದು ಪ್ರತಿಭಟನೆ ಅಸ್ತ್ರ. ಇದು ದಿಸ್ ಪ್ರೊಟೆಸ್ಟ್ ಮೆಥಡ್. ಇದೊಂದು ಪ್ರತಿಭಟನೆ. ಯಾಕಂತ ಹೇಳಿದ್ರೆ ಈಗ ನೀವು ರಾಷ್ಟ್ರೀಯ ಪಕ್ಷಗಳು ಅಥವಾ ಪ್ರಾದೇಶಿಕ ಪಕ್ಷಗಳು ನೀವು ಇಲ್ಲಿ ಮುಂದಕ್ಕೆ ಏನು ನಮ್ಗೆ ಕೊಟ್ಟಿರುವಂತ ಅಭ್ಯರ್ಥಿಗಳು ಅಷ್ಟು ನಮಗೆ ಸೂಕ್ತ ಕಾಣಿಸ್ತಾ ಇಲ್ಲ, ಈ ಜಿಲ್ಲೆಯ, ಈ ಪ್ರದೇಶದ, ಈ ಪ್ರಾಂತ್ಯದ ಆಶಯಕ್ಕೆ ಅವರು ಸ್ಪಂದಿಸ್ತಾ ಇಲ್ಲ. ಸೊ ಹಾಗಾಗಿ ನಾವು ನಿಮ್ಮ ಈ ಕ್ಯಾಂಡಿಡೇಟ್ಗಳ ವಿರುದ್ಧ ಒಂದು ಪ್ರೊಟೆಸ್ಟ್ ಅನ್ನು ತೋರಿಸ್ತಾ ಇದ್ದೇವೆ ಅಂತ ಇದು. ಸೊ ಇಲ್ಲಿ ಗೆಲ್ಲುವುದು ಯಾವತ್ತೂ ಕೂಡ
ಅತ್ಯಂತ ಕಡಿಮೆ. ಯಾಕಂತ ಹೇಳಿದ್ರೆ ನಾವು ಇದುವರೆಗಿನ ಯಾವಾಗ ನೋಟಾ ಈ ದೇಶದಲ್ಲಿ ಚಾಲ್ತಿಗೆ ಬಂತು 2014 ಮೊದಲ ಇಲೆಕ್ಷನ್ ಅಲ್ಲಿ ಚಾಲ್ತಿಗೆ ಬಂತು, ಯಾವತ್ತೂ ಕೂಡ ನೋಟಾ 2%, 2.5%ಗಿಂತ ಮೇಲೆ ನೋಟ ಓಟ್ ಬಿದ್ದಿಲ್ಲ. 2% ಇರೋದು ನಾಳೆ 20% ಕೂಡ ಗುಜರಾತ್ ಅಲ್ಲಿ 5 ಲಕ್ಷವರೆಗೆ ಬಿತ್ತು. ಅಲ್ಲ ಅದು ಟೋಟಲ್ ಆಗುವಾಗ ನಾವು ಒಂದೊಂದು ಕ್ಷೇತ್ರವನ್ನು ಲೆಕ್ಕ ಮಾಡುವಾಗ ಅದು 2-3%, 4% ಎಲ್ಲ ಇರ್ತದೆ. ಸೊ ಅದು ಗೆಲ್ಲದೆ ಹೋದರೂ ಕೂಡ ಯಾವತ್ತೇ ಕೂಡ ಅದು ಗೆಲ್ಲದೆ ಹೋದರೂ ಕೂಡ ಅದು ಯಾವತ್ತೂ ಕೂಡ ಒಂದು ಪ್ರತಿಭಟನೆ ಅಸ್ತ್ರ ಆಗಿರ್ತದೆ ಅದು. ಸೊ ಹಾಗಾಗಿ ಈಗ ನೇತ್ರಾವತಿ ವಿಚಾರದಲ್ಲಿ ಕೂಡ ಇವರು ಸ್ಪರ್ಧೆ ಮಾಡಿದ್ರು ಕೂಡ, ಅಥವಾ ನಾಳೆ ಮಹಿಳೆಯರ ವಿಚಾರವಾಗಿ ಇಟ್ಕೊಂಡು ಇನ್ನೊಬ್ಬರು ಸ್ಪರ್ಧೆ ಮಾಡಿದ್ರು ಕೂಡ, ಅಥವಾ ಇನ್ನೊಬ್ಬರು ಇನ್ನೊಂದು ವಿಚಾರ ಇಟ್ಕೊಂಡು ಸ್ಪರ್ಧೆ ಮಾಡಿದ್ರು ಕೂಡ ಅದರ ಮುಖ್ಯ ಆಶಯ ಏನಂತ ಹೇಳಿದ್ರೆ ನಾವು ನಮ್ಮ ಪ್ರತಿಭಟನೆಯನ್ನು ಈ ರೀತಿ ತೋರಿಸ್ತಾ ಇದ್ದೇವೆ ಅಂತ. ಸೊ ಇದು ನೋಟದ ಒಂದು ಏನು, ನೀವೊಂದು ವಿಜಯ ಗೆದ್ರಿ ಏನ್ ಮಾಡ್ತೀರಿ ಅಂತ ಹೇಳಿದ್ರಿ, ಸೋತ್ರೆ ಏನಾಗುತ್ತದೆ, ನಿಮ್ಗೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ? ಅಂದ್ರೆ ಸೋತ್ರೆ ನಿಮಗೆ ಹೋರಾಟವನ್ನು ಕೈ ಬಿಟ್ಟು ಬಿಡ್ತೀರಾ, ಅಥವಾ ನಮಗೆ ಜನರಿಗೆ ನಮಗೆ ಬೆಂಬಲ ಕೊಡ್ತಾ ಇಲ್ಲ ಅದರಿಂದ ನಾವು ನಿರಾಶರಾಗಿದ್ದೇವೆ? ಸರ್, ನಮ್ಮಲ್ಲಿ ಸೋತ್ರೆ ಕಳ್ಕೊಳ್ಳುವಂಥದ್ದೇನು? ₹1 ಖರ್ಚು ಮಾಡುವುದಿಲ್ಲ ನಾವು. ಎರಡನೇದಾಗಿ 1,000 ಓಟ್ ಸಿಕ್ಕಿದ್ರು ನಮ್ಮ ಗೆಲುವು, 1 ಲಕ್ಷ ಓಟ್ ಸಿಕ್ಕಿದ್ರು ಕೂಡ ನಮ್ಮ ಗೆಲುವೆ. ಅಷ್ಟು ಜನ ಆಕ್ರೋಶನ ವ್ಯಕ್ತಪಡಿಸಿದ್ದಾರೆ. ಇದು ಇನ್ನೊಬ್ಬ ಗೆಲುವಿನ ಓಟದಲ್ಲಿರ್ತಕ್ಕಂಥ ಅಭ್ಯರ್ಥಿಗಳ ಓಟಕ್ಕೆ ಕಡಿವಾಣ ಹಾಕ್ತದೆ ಈ ನೋಟ ಮತ. ಎಚ್ಚರಿಕೆ ಕೂಡ ಕೊಡ್ತಾ ಇದ್ದೀವಿ. ಮತ್ತೆ ನಾವು ಕಳ್ಕೊಳ್ಳುವಂಥದ್ದು ಏನಿಲ್ಲ. ಮತ್ತೆ ಈ ಚಳುವಳಿಗಳು ಇವರಾಗ್ಲೇ ಹೇಳಿದಾಗೆ ಸ್ವಾರ್ಥಕ್ಕಾಗಿ ಏನೋ ಲಾಭಕ್ಕಾಗಿ ಇದೊಂದು ಕಂಪನಿ ಬರ್ತಾ ಇದೆ, ಒಂದು ಬಾವುಟ ಹಿಡ್ಕೊಳ್ಳೋಣ, ಸಂಜೆ ಸುಟ್ಕೇಸ್ ಕಳಿಸ್ಲಿಕ್ಕೆ ಫೋನ್ ಮಾಡ್ತಾರೆ ನೋಡುವಂತ ಚಳುವಳಿ ಆದ್ರೆ ಅದು ಓಕೆ, ಆ ವಿಚಾರ ಆವಾಗ ಕಾಂಪ್ರಮೈಸ್ ಮಾಡ್ಕೊಂಡು ಹೋಗ್ಬೋದು. ಆದ್ರೆ ನಮ್ಮ 15 ವರ್ಷಗಳ ನಿರಂತರ ಚಟುವಟಿಕೆಗಳಲ್ಲಿ ನಮ್ಗೆ ಇವತ್ತು ನಮ್ಮ ಹೋರಾಟಗಳಿಗೆ, ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯ ಚಳುವಳಿಗಳಿಗೆ ಹಿನ್ನಡೆ ಆಗಲಿಕ್ಕೆ ಕಾರಣ ಕೂಡ ಅದೇ. ಈ ಹಿಂದೆ ಆದಂತ ಕೆಲವೊಂದು ಚಳುವಳಿಕೆಗಳು ಹೋರಾಟಗಾರರ ಹಣೆಪಟ್ಟಿ ಕಟ್ಕೊಂಡವರು, ಅವರು ಕೂಡ ಈ ಹೋರಾಟದ ಹೆಸರೊಳಗೆ ಹಾರಾಟ ಮಾಡಿಕೊಂಡು ಈ ಆರಂಭದಲ್ಲಿ ಸ್ವಲ್ಪ ಕೆಲವು ಹಾಳು ಮಾಡ್ಕೊಂಡಿರೋದು ಈ ರೀತಿ ಆಗಿದೆ. ಆದ್ರೆ ಇವತ್ತು ನಮ್ಮ ಸಹ್ಯಾದ್ರಿ ಸಂಚಯ ಇರಬಹುದು ಅಥವಾ NSCF ಇರಬಹುದು, ನಮ್ಮ ಸಂಘಟನೆಗಳ ತತ್ವ ಸಿದ್ಧಾಂತ ಏನು ಮತ್ತೆ ನಾವೇನು ಅನ್ನುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಕೂಡ ಗಮನಿಸಿದ್ದಾರೆ, ಮತ್ತೆ ಮಾಧ್ಯಮಗಳು ಗಮನಿಸಿವೆ. ಮತ್ತೆ ನಾವು ಮಾಡುವಂತಹದ್ದು ಪ್ರಚಾರ ಬೇಕು ಹಾಕ್ಬೇಕಂತೇಳಿ ಅಲ್ಲ, ನಮ್ಮ ಮನಸ್ತೃಪ್ತಿಗೆ ಮಾಡ್ತಾ ಇದ್ದೀವಿ. ಗೆದ್ದರೆ ಜನರ ಗೆಲುವು, ಸೋತ್ರೆ ಜನರ ಸೋಲು. ಕಳ್ಕೊಳ್ಳುವಂತದ್ದು ನಾವೇನಿಲ್ಲ. ಅದೇ ಜನರ ಸೋಲು ಅಂತ ನಾವು ಹೇಳಬೇಕಾಗಿಲ್ಲ, ವ್ಯಾಖ್ಯಾನ ಮಾಡಬೇಕಾಗಿಲ್ಲ. ಜನರು ಪ್ರತಿಭಟನೆಯನ್ನು ತೋರಿಸಿದ್ದಾರೆ, ಜನರ ಪ್ರತಿಭಟನೆ ಹೇಳಿದಲ್ಲ, 5,000 ಓಟ್ ಸಿಕ್ಕಿದ್ರು ಕೂಡ ಜನರ ಗೆಲುವೆ. ಈಗ 5,000 ಅದಕ್ಕೆ ಇನ್ನು 5,000 ಓಟಿಂದ ಆದ್ರೂ ಕೂಡ ಜನರಿಗೆ ಮನವರಿಕೆ ಮಾಡುವ ಪ್ರಯತ್ನ. ಇದು ನಾವು ಚರ್ಚೆ ಮಾಡ್ತಾ ಇರೋದು ಅಥವಾ ನೀವು ನಿಮ್ಮನ್ನು ವಿರೋಧಿಸಬೇಕು ಅಥವಾ ಜನರಿಗೆ ಮನವರಿಕೆ ಮಾಡುವ ದಿಸೆಯಲ್ಲಿ ನಮ್ಮದೊಂದು ಪ್ರಯತ್ನ ಅಂತ ನಾವು ಕೂಡ ನಿಮ್ಮೊಂದಿಗೆ ಇದ್ದೇವೆ ಅನ್ನೋದನ್ನು ಕೊನೆಯದೊಂದು ಕ್ಲಾರಿಫಿಕೇಶನ್ ಹೇಳಿ. ಮುಂದಿನ ಹಂತದಲ್ಲಿ ಆ ಅಭ್ಯರ್ಥಿಗಳು, ಆ ಪಕ್ಷಗಳು ತಕ್ಕ ಮಟ್ಟಿಗೆ ಆದರೂ ಬದಲಾವಣೆ ಆದರೂ ಆಗಬಹುದು. ಅದೇ ಕೊನೆ ಇನ್ನೊಂದು ಹೇಳ್ತೇನೆ, ಆ ಅಭ್ಯರ್ಥಿಯನ್ನೇ ನಾವು ಫೈನಲ್ ಆಗಿ ಇಳಿಸ್ತೀವಿ ಅನ್ನುವಂಥದ್ದಲ್ಲ. ಸೂಕ್ತ ಅಭ್ಯರ್ಥಿಗಳು ನಾವು ಈಗ ಹುಡುಕಾಟದಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳು ಒಪ್ಪಿಕೊಂಡ್ರೆ ಮಾತ್ರ ನಾವೀಗ ಫೆಬ್ರವರಿ 15 ಒಳಗೆ ನಾವು ಅವರನ್ನ ಅಭ್ಯರ್ಥಿಗಳನ್ನು ಇಳಿಸ್ತೀವಿ. ಅದರ್ವೈಸ್ ಸಂಪೂರ್ಣವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ನಾವು ನೋಟಾ ಅಭಿಯಾನಕ್ಕೆ ನಾವು ಚಾಲನೆಯನ್ನು ಕೊಡ್ತೀವಿ. ಓಕೆ, ಇದು ಗೆಲುವು ಜನರ ಗೆಲುವು, ಸೋತರೆ ಅದು ಪ್ರತಿಭಟನೆಯ ಒಂದು ಭಾಗ ಅಂತ ಸಹ್ಯಾದ್ರಿ ಸಂಚಯದ ಪ್ರಮುಖರು ಹೇಳ್ತಾ ಇದ್ದಾರೆ. ಸೊ ಇಂಥದ್ದೊಂದು ನೇತ್ರಾವತಿ ಮೂಲಕ ಜನರು ತಮ್ಮ ರಾಜಕೀಯ ಶಕ್ತಿಯನ್ನು ತೋರಿಸಲಿಕ್ಕೆ ಎಷ್ಟರ ಮಟ್ಟಿಗೆ ದಕ್ಷಿಣ ಕನ್ನಡದಲ್ಲಿ ಸಫಲರಾಗ್ತಾರೆ ಅನ್ನೋದು ಇನ್ನು ಸಮಯ ಇದೆ, ಕಾದು ನೋಡಬೇಕಾಗಿದೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಶಶಿಧರ ಶೆಟ್ಟಿ ಹಾಗೂ ತಾರನಾಥ್ ಕಾಫಿ ಕಾಡಿಬ್ಬರಿಗೂ ಕೂಡ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಸೊ ಇಲ್ಲಿಗೆ ನಮ್ಮ ಚರ್ಚೆ ಕಾರ್ಯಕ್ರಮ ಮುಕ್ತಾಯ ಆಗುತ್ತದೆ. ನಿರಂತರ ಸುದ್ದಿ ಮಾಹಿತಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್.